ಸುಮ್ಮನೆ ಓದ್ ನೋಡಿ. ಗುಣಾಂಬ ಮೆಟರ್ನಿಟಿ ಅಂಡ್ ಚೈಲ್ಡ್ ವೆಲ್ಫೇರ್ ಟ್ರಸ್ಟ್ 4th November 1906 ಎಷ್ಟನೇ ಇಸ್ವಿ ಸರ್ ಇದು? 90 ಎಷ್ಟನೇ ಇಸ್ವಿ ಗೊತ್ತಾ? 1950. 1950. ಆಮೇಲೆ ಇದೊಂದು ನೋಡಿ, ದಿಸ್ ಇಸ್ ಟು ಸರ್ಟಿಫೈ ದಟ್ ಮಿಸ್ ಥಾಮಸ್ ನಾನು ಇದೆಲ್ಲ ಕೋರ್ಟಲ್ಲಿ ಕೊಟ್ಟಿದ್ದೆ. ಇಷ್ಟು appointed as lady health visitor of Gunamba maternity. ಇದು ಗುಣಾಂಬ ಮೆಟರ್ನಿಟಿ and child welfare trust and has been working here from August 1950. He has come from United States of Cochin. ಕೇರಳ. ಅದಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೊಚಿನ್ ಅಂತ ಇದು ಮಾಡಿದ್ದಾರೆ. ಅವಾಗ ಹಂಗೆ ಇದು ಮಾಡ್ತಿದ್ರು, ಕೊಚಿನ್ಗೆ ಯುನೈಟೆಡ್ ಅವಾಗ ಇವರು ಯಾರಪ್ಪ, ರಾವದು ರಾಮಸ್ವಾಮಿ ಬ್ರಾಹ್ಮಿನ್ಸ್ ಅವರೆಲ್ಲ ತುಂಬಾ ಅಚ್ಚು ಬ್ರಾಹ್ಮಣರು. ಅವಾಗ ಅವರು ಅಷ್ಟೇ ನೋಬಲ್ ಆಗಿದ್ರು. ಅವರೇ ಇದಕ್ಕೆ ಸೆಕ್ರೆಟರಿ. ಮಹಾರಾಜರವ್ರನ್ನ ಅಪಾಯಿಂಟ್ ಮಾಡಿ ಇಲ್ಲಿ ಜಯಚಾಮರಾಜ ಒಡೆಯರ್ ಅವ್ರನ್ನ ಅಪಾಯಿಂಟ್ ಮಾಡಿ ಇಲ್ಲಿ ಇಟ್ಟಿಸಿದ್ದು ಇದೆಲ್ಲ ನೋಡ್ಕೊ ಅಂತ. ಮಿಸ್ ಎಂ ಥಾಮಸ್ ಅಂದ್ರೆ ನಮ್ಮ ಅಮ್ಮ, ದೊಡ್ಡಮ್ಮ. ನಮ್ಮಮ್ಮ ಟ್ರೈನಿಂಗ್ ತಗೊಳ್ತಾ ಇದ್ರು ಅಲ್ಲಿ, ಲೇಡಿ ರೀಡಿಂಗ್ ಸ್ಕೂಲ್ ಅಂತ. ಅವಾಗ 3 ಜನ ಕೇರಳೈಟ್ ನರ್ಸಸ್ಸು. ಅವಾಗ ಎಸ್ ಪಂಡಿತ್ ಅಂತ ಅವ್ರು ಕರೆದು ನಮ್ಮ 3 ಜನಕ್ಕೂ ಹೇಳಿದ್ರು, ನೋಡು ಹಿಂಗೆ ವೇಕೆನ್ಸಿ ಇದೆ, ಮೈಸೂರಲ್ಲಿ ಒಂದು ವೇಕೆನ್ಸಿ ಇದೆ, ರೂರ್ಕೆಲ್ಲ ಅಲ್ಲೊಂದಿದೆ, ಟಾಟಾ ಐರನ್ ಅಂಡ್ ಸ್ಟೀಲ್ ಜಮ್ಶೆಡ್ಪುರ್ ಅಲ್ಲಿ ಇದೆ. 3 ಕಡೆನೂ 3 ನರ್ಸಸ್ ಬೇಕು. ನೀವು 3 ಜನಕ್ಕೂ ನಾನು ಏನು ಮಾಡಲ್ಲ, ನೀವೇನು ಬೇಕಾರೋ. ಅವಾಗ ನಮ್ಮ ದೊಡ್ಡಮ್ಮ ಹೇಳಿದ್ರು, ನನ್ನ ಬ್ರದರ್ ಇನ್ ಲಾ ಇಲ್ಲಿ HAL ಅಲ್ಲಿ ಇದ್ದಾರೆ, ನಾನು ಮೈಸೂರು ಹತ್ರ ಇದೆ, ನಾನು ಕೇರಳ ಹತ್ರ ಇದೆ, ನಾನು ಅಲ್ಲಿ ಮೈಸೂರಿಗೆ ಹೋಗ್ತೀನಿ ಅಂತ. ಅವಾಗ ಇದು ಮಾಡ್ತಾ ಇದ್ದಿದ್ದು. ಇದೆಲ್ಲ ಜೆರೆಕ್ಸು ಎಲ್ಲ ಕೋರ್ಟಲ್ಲಿ ಕೊಟ್ಟಿದ್ದೆ, ಬಾಕಿದೆಲ್ಲ ನಮ್ಮ ಅಣ್ಣನ ಮನೇಲಿ ಇಟ್ಟಿದ್ದು. I heard from the Gunamba Maternity and Child Welfare Trust Mysore that they require services of a health visitor. ಸಂಬಳ ನೋಡಿ, salary of 201 salary. ಯಾವತ್ತು 1940 ಯಪ್ಪ. ಈ ಎಸ್ ಪಂಡಿತ್ ಅನ್ನೋರು ಯಾವ ಊರ್ದು ಸರ್? ಅವರು ಡೆಲ್ಲಿನಲ್ಲಿ ದೊಡ್ಡ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸಸ್ ಅಲ್ಲ ಇಲ್ವಾ ಅಂತ ಒಂದು ಇದರಲ್ಲಿ ಲೇಡಿ, ಅದು ಯಾವುದೋ ಒಂದು ಲೇಡಿ ಹಾರ್ಡಿಂಗ್ ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದು. ಅವಾಗ ಇಲ್ಲಿ ಈಗಾದರೂ ಜೇಸಸ್ತು ನರ್ಸಿಂಗ್ ಅಲ್ಲೂ ಇಲ್ಲೂ ಎಲ್ಲ ಬೇಕು. ಆವಾಗ ಅದರಲ್ಲಿ ತುಂಬ ಪ್ರೆಸ್ಟೀಜಿಯಸ್ ಆಗಿದ್ದು AIMS ಅಂತಲ್ಲ ಇಲ್ವಾ, ಅದೇ ರೀತಿ ದೊಡ್ಡ ಪ್ರೆಸ್ಟೀಜಿಯಸ್ ಸ್ಕೂಲ್ ಅದು, ನರ್ಸಿಂಗ್ ಸ್ಕೂಲು, ಲೇಡಿ ರೀಡಿಂಗ್ ಸ್ಕೂಲು. ಎಸ್ ಪಂಡಿತ್. ಇವಾಗ ಇದರಲ್ಲಿ ಇದೆಲ್ಲ ಟಾಪ್ ಮೋಸ್ಟ್ ಇದರಲ್ಲೆಲ್ಲ ಇದ್ದಿದ್ದು ಎಲ್ಲ ಬ್ರಾಹ್ಮಿನ್ಸು. ಇವಾಗ ಇದಕ್ಕೊಂದು ರಾವ್ ಬಹದ್ದೂರ್ ರೆಡ್ ಕ್ರಾಸ್ ಇದಿತ್ತು. ಅವಾಗ ಶೇಷಗಿರಿ ರಾವ್ ಅಂತ ಇದ್ರು. ಅವರು ಅದಕ್ಕೆ ಅವಾಗ ಈ ಡೈರೆಕ್ಟರ್ ಏನೋ ಒಂದು ಇದಾಗಿದ್ರು. ಆವಾಗ ಅವರೇ ಬರೆದ್ಬಿಟ್ಟು ಇಲ್ಲಿ ನೀನು ರೆಡ್ ಕ್ರಾಸ್ ಒಂದು ಸಂಸ್ಥೆ ಮಾಡು, ಎಲ್ಲ ಏನಪ್ಪ ಪಿಂಜರಾಪೋಲು ಎಲ್ಲ ಇವರೇ ನೋಡ್ಕೊಳ್ತಾ ಇದ್ದಿದ್ದು. ಪಿಂಜರಾಪೋಲಿಗೆ ಅಲ್ಲಿರೋ ವರ್ಕರ್ಸ್ಗೆಲ್ಲ ಸಂಬಳ ಕೊಡ್ತಾ ಇದ್ದಿದ್ದು ಇಲ್ಲೇ. ಅಷ್ಟು ಚೆನ್ನಾಗಿತ್ತು ಆವಾಗ. ಇಲ್ಲಿ ಎಲ್ಲ ಪ್ಯಾಲೇಸ್ ಕೆಳಗೆ ಇದಲ್ವಾ ಇದ್ದಿದ್ದು. ಇವಾಗ ಸರ್ ಗುಣಾಂಬ ಹೆಡ್ ಆಫೀಸ್ ಇದು ಹಿಂಗೆ 12 ಕಡೆ ಇತ್ತು. ಒಂದು ಬ್ರಾಂಚ್ ಬೇರೆ ಕಡೆ ಇತ್ತು ಅಂದ್ರೆ ಅದೆಲ್ಲ ಎಲ್ಲ ನರ್ಸಸ್ಗೂ 2 ಕ್ವಾರ್ಟರ್ಸ್. ಅವಾಗ ಹಾಸ್ಪಿಟಲ್ ಇದು ಮೇನ್ ಆಫೀಸ್. ಹಾಸ್ಪಿಟಲ್ದು ಮೇನ್ ಹೆಡ್ ಆಫೀಸ್ ಇಲ್ಲಿತ್ತು. ಇದು ಎಷ್ಟು ಕಡೆ ಇತ್ತು ಅಂತ ಹೇಳಿದ್ರಿ ನೀವು? 8 ಕಡೆನಾ? 12 ಕಡೆ. ಸರ್ ಈಗ ಗುಣಾಂಬ ಶುರು ಮಾಡಿದ್ದು ಯಾರು? ಕಾಂತರಾಜ, ದಿವಾನ್ ಕಾಂತರಾಜ ಅರಸ್ ಅಂತ, ಅವ್ರ ತಾಯಿ ಹೆಸರಿನಲ್ಲಿ ಗುಣಾಂಬ ಸನ್ನಿನಿಧಿ ಅಂತ. ಫಸ್ಟ್ ಶುರು ಮಾಡಿದ್ದು 1924ನಲ್ಲಿ ದೇವರಾಜ ಅರಸ್ ಮಾರ್ಕೆಟಲ್ಲಿ. ಫಸ್ಟ್ ಶುರು ಮಾಡಿದ್ದು ಒಂದು ಇದರಲ್ಲಿ ಹಾಲ್ನಲ್ಲಿ, ಇದು ದೇವರಾಜ್ ಮಾರ್ಕೆಟ್ ಅಲ್ಲಿ ಶುರು ಮಾಡಿದ್ದು. ಆಮೇಲೆ ಅವ್ರು ದಿವಾನ್ರಾಗಿದ್ರಲ್ಲ ಕಾಂತರಾಜರ್ಸು, ಅವ್ರು ಬಂದು ಈ ಜಾಗ ನಮ್ಗೆ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿರೋರ್ನೆಲ್ಲ ಆ ಕಡೆ ಕಳಿಸಿ ಇದು ಮಾಡ್ಬಿಟ್ಟು ಒಂದು ಮೇನ್ ಆಫೀಸ್ ಇದು ಮಾಡಿದ್ರು. ಇನ್ನೆಲ್ಲಿದೆ ಸರ್ ಇದು ಆಕ್ಚುಲಿ ಗುಣಾಂಬ? ಇನ್ನೆಲ್ಲಿತ್ತು? ದೇವರಾಜಸ್ ರೋಡ್ ಹತ್ರ ಒಂದಿದೆ. ತುಂಬಾ ಜನಕ್ಕೆ ನನ್ನ ಮೇಲೆ ಕೋಪನೂ ಇತ್ತು. ಇರೋದಕ್ಕೋಸ್ಕರ ಅಲ್ವಾ ಇಲ್ಲಿ ಬೇರೆಯವರಾಗಿದೆ ಆಗೋದು, ಇದು ಮಾಡ್ಕೊಂಡು ಮೆತ್ತು ಕೊಡ್ಕೊಂಡ್ಬಿಡ್ಬೋದಾಯ್ತಲ್ಲ. ನಾನು ಈಗಲೂ ನನಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಪರ್ಸನ್ ಮೇಂಟೈನ್ಸ್ ಅ ಪರ್ಮನೆಂಟ್ ಸೂಟ್ ಫಾರ್ ಅ ಪೀರಿಯಡ್ ಆಫ್ 12 years. ಅವನಿಗೆ ದಾಖಲೆ ಇದೆಯೋ ಅವನಿಗೆ ದಾಖಲೆ ಇಲ್ವೋ, ಒಂದು ಪರ್ಮನೆಂಟ್ ಸೂಟ್ ಅವನು ಮೇಂಟೈನ್ ಮಾಡ್ಕೊಂಡಿದ್ರೆ ಈಸ್ ದ ರಿಯಲ್ ಓನರ್ ಅಂತ. ಅದು ನಾನು ಹಂಗಿಲ್ಲಪ್ಪ. ಈಗಲೂ ನಮ್ಮ ತಾಯಿ ಚಾಮುಂಡೇಶ್ವರಿ ತಾಯಿ ನಿಂದೆ, ಅದು ನನಗೆ ನಿಂತ್ಕೊಳ್ಳೋಕೆ ಒಂದು ಜಾಗ ಇದೆ ಅಷ್ಟೇ. ನಾನು ಈಗಲೂ ಏನು ಹೇಳುತ್ತಲ್ಲ, ಅಯ್ಯೋ ನಂದು ಅಂತ ಏನು ಹೇಳ್ತಾ ಇಲ್ಲ. ಆದರೆ ನನಗೊಂದು ನೆರಳು ಬೇಕಲ್ವಾ ಸರ್? ನಾನು ಇಷ್ಟೊಂದು ಕಷ್ಟಪಟ್ಟು ನಾನು ಇದಕ್ಕಾಗೇ ನಾನು ಸ್ಯಾಕ್ರಿಫೈಸ್. ಬನ್ನಿ ಸರ್ ಹೇಳ್ಬೋಣ.
ಇದಕ್ಕಾಗೆ ನಾನು ಸ್ಯಾಕ್ರಿಫೈಸ್ ಮಾಡಿದೆ. ಹೌದು. ನಾನು ಮದುವೆ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಎಲ್ಲರೂ ರೇಗಿಸ್ತಾರೆ, ಯಾಕೆ ಮದುವೆ ಆಗಿಲ್ಲ, ನಿಂದೇನೋ ಇದು ಹೆಂಗೆ ಹಿಂಗೆ ಅಂತ. ಅವಾಗ ನನ್ನ ಮೆಸ್ನ ನನಗೆ ಗೊತ್ತು. ಇದು ಎಷ್ಟು ಹಂಗೆ ಇದ್ದಿದ್ದು. ನಾವು ಚಿಕ್ಕದ್ರಲ್ಲೆಲ್ಲ ನಮ್ಮ ಅಮ್ಮ ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾಗ ಎಷ್ಟು ಆ ರಾಯಲ್ ಫ್ಯಾಮಿಲಿ ಎಷ್ಟು ಜೋರಾಗಿತ್ತು ಅವಾಗ ಆಗೊಂದು ಇದ್ರಲ್ಲೆಲ್ಲ. ಅವಾಗ ಈಗ ಈಗ ಅದು ಮನ್ಸು ಬಿಡೋಕ್ಕೂ ಆಗ್ತಾ ಇಲ್ಲ. ನಾನು ಬೇರೆ ಕಡೆ ಇದೇನೋ ಹೊಡ್ಕೊಂಬಿಟ್ಟಿರೋರು. ಅವತ್ತು ಒಂದ್ಸಲ ತಾಲ್ಸಿದಾರ್ ಬಂದವರೆ, 7-8 ಜನ ಪೊಲೀಸು, ಅಭಯ ಅಂತ ಒಂದು ಲಾರಿ, ಎಲ್ಲ ಇಡೀ ಮುನ್ಸಿಪಲ್ ಇವರೆಲ್ಲ ಬಂದ್ಬಿಟ್ಟವ್ರೆ. ಅವಾಗ ಭೈರಪ್ಪ ಅಂತ ಮೇಯರ್ ಇದ್ರು, ಅವರು ಇವರೆಲ್ಲ ಲೈನ್ ಕಾರ್ ನಿಂತ್ಬಿಟ್ಟೈತೆ ಇಲ್ಲಿ. ಅವಾಗ ಗೋಡೆ ಇರಲಿಲ್ಲ, ಗೋಡೆ ಎಲ್ಲ ಒಳಗೆ. ಯಾರು ರೀ ಜೋಸಫ್ ಅನ್ನೋರು? ನಾನೇ. ಗೌರ್ಮೆಂಟ್ ಜಾಗ ಕಂಡ್ರಿ ಇದು ತಂದು. ಅಣ್ಣ ಇಲ್ಲಿ ಗೌರ್ಮೆಂಟ್ ಜಾಗ ಇಲ್ಲ, ಪ್ಯಾಲೇಸ್ ಉಂಟು ಗುಣಾಂಬ. ಸುಮ್ಮನೆ ಇರ್ರಿ, ಏನೇನೋ ಮಾತಾಡ್ಬಿಡಿ. ಸರ್ ಇವಾಗ ನಿಮ್ಗೇನ್ರಿ ಬೇಕು ಅಂತ. ನಾನೊಂದು 5 minutes ಟೈಮ್ ಕೊಡಿ ಅಂದೆ. ಹೋಗಿ ಕಾರಲ್ಲಿ ಹೋಯ್ತೀರಾ, ಸಾಹೇಬ್ರದ್ದು ಕಾರಲ್ಲಿ ರೇಗ್ಸಕ್ಕೆ, ಕಮಿಷನರ್ ಕಾರಲ್ಲಿ ಹೋಯ್ತೀರಾ ಅಂತ. ಇಲ್ಲ, ನಾನು ಹೊಡೆಯೋದೇ ಸೈಕಲ್ಲು. ನಾವು ಒಂದು 5 ನಿಮಿಷ ಟೈಮ್. ನೆಟ್ಟಿಗೆ ಹೋಗಿ ಪ್ಯಾಲೇಸ್ಗೆ ಹೋದ್ರೆ ಪೊಲೀಸವ್ರು ಬಿಡಲಿಲ್ಲ. ಯಾರು ನೀವು ಅನ್ನಂದೆ, ಅಮ್ಮವ್ರನ್ನ ನೋಡಬೇಕು. ಹಂಗೆ ಬಿಡಲ್ವಲ್ಲ ನಾವು, ಎಲ್ಲ ಅವ್ರದ್ದು ಪ್ರಾಪರ್ಟಿ ಇದೆ. ನಾನು ಹೋಗಿ ಅವ್ರ ಹತ್ರ, ಕಾರ್ಪೊರೇಷನ್ ಬಂದು ನಮ್ಮದು ಜಾಗ ಅಂತ ಅವ್ರೆ. ಹೋಗಿ ಹೋಗೋದ್ರೆ ಅನಂತರಾಜರ್ಸು ಇಲ್ಲ, ಲಕ್ಷ್ಮೀನಾರಾಯಣು ಇಲ್ಲ, ಅವ್ರು ಅವತ್ತು ರಜಾ ನಮ್ಮ ಲಕ್ಕಿಗೆ. ನಾನು ಅವ್ರು ಬಿಡಲಿಲ್ಲ. ಒಳಗೆಲ್ಲ ಪೊಲೀಸು, ಮುಂಚೆ ಎಲ್ಲ ಎಷ್ಟು ಇದಾಗಿತ್ತು, ಒಳಗೆಲ್ಲ ಏನು ಬೇಕು, ನಾನೇನು ಹಿಂಗೆ ಅಮ್ಮವ್ರು ಹಂಗೆ ಬಿಡಲ್ವಲ್ಲ ಅಂತಂದು. ತಿರ್ಗಾ ಇನ್ನೊಂದು ಅವಾಗ ಮುಕುಂದ್ ಬುದ್ಧಿಯವರು ಅಂತ ಯಾರೋ ಇದ್ರು, ಅವ್ರ ಹತ್ರ ಹೋಗಿ ಹೇಳ್ದೆ, ಹಿಂಗೆ ತಡೀರಿ ಅಮ್ಮ ಫೋನ್ ಮಾಡ್ತೀನಿ. ಗೇಟ್ ಹಾಕ್ಬೇಕಾ ಸರ್ ಅದು? ಹಾಕ್ಬಿಡ್ಲ ಗೇಟ್ ಏನಾರು? ಏನು ಬೇಡ ನಿಮ್ಗೆ. ಇಲ್ಲ ಏನಾ ರೆಗ್ಯುಲರ್ ಆಗಿ ಹುಡುಗರು ಬರ್ತಾ ಇರ್ತಾರೆ. ಸೊ ಆಮೇಲೆ ಒಂದು ಅವರು ಆ ಮಾರಾಣಿ ಎಷ್ಟು ಇದಾಗಿತ್ತು. ಅವ್ರು ಜೋಸಫ್ ಹತ್ರ ಒಂದು 5 ನಿಮಿಷ ಅಲ್ಲಿ ಇರಕ್ಕೆ ಹೇಳಿ ಅಂದರು. ಅವ್ರು ನನ್ನ ಮುಖ ನೋಡಿಲ್ಲ. ನಾನು ತಿಳ್ಕೊಂಡೆ ಬರೋಕ್ಕಿಲ್ಲ. ನನಗೇನು ನನ್ನ ಹತ್ರ ಇಂಜೆಕ್ಷನ್ ಆರ್ಡರ್ದು ಕಾಪಿ ಇದೆ, ಇಲ್ಲಿ ನೋಡಿ. ಏನಪ್ಪ? ಇಲ್ಲಮ್ಮ, ಯಾರೂ ಬಂದಿಲ್ಲ. ಇವಾಗ ಅವ್ರು ಕೇರಳ ಹೈಕೋರ್ಟ್ ಜಡ್ಜು, ಈ ಜಡ್ಜಿ. ಕ್ಲಿಯರ್ ಇದೆಲ್ಲ ಇದರಲ್ಲಿ. ಇದಾದ್ಮೇಲೆ ಏನೂ ಆಗಿಲ್ಲ ಕೇಸು? ಇಲ್ಲ. ಅದೇ ಇವ್ರು ಇದು ಮಾಡೋಕ್ಕೂ ಬಂದಿಲ್ಲ, ನಾನು ಹೋಗಲಿಲ್ಲ. ಅದು ಅದೇ ಹೇಳ್ತಾರೆ ಅಲ್ಲ, ಇಫ್ ಪರ್ಸನ್ ಮೇಂಟೈನ್ಸ್ ಅ ಪರ್ಮನೆಂಟ್ ಸೂಟ್ ಫಾರ್ ಎ ಪೀರಿಯಡ್ ಆಫ್ ಒನ್ ಇಯರ್ನಲ್ಲೇ ತಳ್ಳಾಕ್ಬೋದು. ನನ್ನ ಮಾಡಿಲ್ಲ. 2 years ಕೊಟ್ಟು ತಳ್ಳಿಲ್ಲ, 3 years ಕೊಟ್ಟರು ತಳ್ಳಿಲ್ಲ, 5 years ಕೊಟ್ಟರು ತಳ್ಳ. ನಾನು ನಾನು ಅಹಂಕಾರಕ್ಕೂ ಹೋಗಲಿಲ್ಲ. ಅಯ್ಯೋ ದೇವ್ರೆ ಬೇಡಪ್ಪ, ನಾನು ತಾಯಿ, ನಾನು ಒಂದು ನೆರಳಿದೆ ನನಗೆ ಸಾಕು, ನಾನು ಇಲ್ಲೇ ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ನಾನು ಅದೇ ಸದ್ಯಕ್ಕೆ ಇದು ರಿಟೈನ್ ಆಯ್ತಲ್ಲ, ಅದೊಂದೇ. ಬೇರೆಯವರಾಗಿದ್ದರೆ ಮೆತ್ತಿಗೆ ಜಾಗ ಖಾಲಿ ನೋಡಿ ಏನೇನೋ ಬಿಲ್ಡಿಂಗೇ ಹೊಡೆದಾಕ್ಬಿಟ್ಟು ಏನೇಗೋ ರಾತ್ರಿ ನಂಗೆ ಹೊಡೆದ್ಬಿಟ್ಟು ಹೆಂಗೆಂಗೋ ಮಾಡ್ತಾರೆ. ಆದರೆ ನಾನು ಅದು ಇದ್ದಿದ್ದಕ್ಕೆ ನನ್ನ ಮೇಲೆ ತುಂಬ ಜನಕ್ಕೆ ಕೋಪ. ಅಲ್ಲ, ಬಟ್ ಅದು ಇದಕ್ಕೆ ಅಟ್ಲೀಸ್ಟ್ ಹಿಸ್ಟ್ರಿ ಒಂಚೂರು ಅದೀಗ ಸರ್ವೈವ್ ಆಗಿದೆ ಅಲ್ವಾ? ಇಲ್ಲಾಂದ್ರೆ ಈಗ ನೀವೆಲ್ಲ ಹೊರಟೋಗಿದ್ರಿ ಅಂತ ಅನ್ಕೊಳ್ಳಿ, ಇಲ್ಲಿತ್ತು ಅಂತ ಈಗ ಹೇಳೋರು ಯಾರು ಇರ್ತಿರಲಿಲ್ಲ. ಈಗ ಗುಣಾಂಬ ಸತ್ಯ ಅಂತ ಇರೋದಕ್ಕೆ ಅದೇ ಸತ್ಯ ಅನ್ನೋದು ಅದೇ ಒಂದಿತ್ತು. ಅವಾಗೆಲ್ಲ ಎಷ್ಟು ಚೆನ್ನಾಗಿತ್ತು. ಅವಾಗ ಗೋಡೆ ಚಿಕ್ಕದಾಗಿತ್ತು. ಅವಾಗ ಒಂದು ವುಡನ್ ಗೇಟ್ ಇತ್ತು, ಹಳೇ ವುಡನ್ ಗೇಟು. ಅವಾಗ ತೆಗೆದು ಅವಾಗ ಉಚ್ಚಯ್ಯ ಅಂತ ಒಬ್ಬ ಇವನು ಕೆಲಸದವನಿದ್ದ. ಕಾರ್, ಒಂದು ರೋಲ್ಸ್ ರಾಯ್ಸ್ ಕಾರ್ ಬರೋದು. ಈಗಲ್ಲ, ಒಂದು ಅವಾಗ 1961 ಏನೋ ದೊಡ್ಡದೊಂದು ರೋಲ್ಸ್ ರಾಯ್ಸ್ ಕಾರು ಅಂತ ಬಂದ್ಬಿಡೋದು, ಪಕ್ಕ ಅಂತ ಬಂದ್ಬಿಟ್ಟು ಮನೆ ಮುಂದೆ ನಿಂತ್ಕೊಳ್ಳೋದು. ಇಲ್ಲ ಅವಾಗ ಹಿಂಗಿಂತಲ್ಲ, ಹಿಂಗೆ ತೆಗಿಬೇಕು. ಅವಾಗ ಕಾರು ರೋಲ್ಸ್ ರಾಯ್ಸ್ ಕಾರು, ಅದ್ರದ್ದು ಡೂಮೆ ಎಷ್ಟು ದಪ್ಪ, ಅದು ಹಿಂಗಂದರೆ ಆ ಗಾಜು ಹಿಂಗೆ ಹೋಯ್ತಾ ಇರ್ತದೆ. ಆಮೇಲೆ ಬಂದ್ಬಿಟ್ಟು ಹಿಂಗೆ ಅವಾಗ ಅವರು ಯಾರು ಅಂದರೆ ಸರ್ದಾರ್ ಬಸವರಾಜ್ ಅವ್ರು. ಒಳ್ಳೆ ಯುರೋಪಿಯನ್ ಇದ್ದಂಗಿದ್ರು. ಇಲ್ಲಿ ಒಂಥರ ಮಚ್ಚೆ. ಅವರು ಸುಪ್ರೀಂ ಕೋರ್ಟ್ ಲಾಯರ್ ಥರ ಇದು. ಅವ್ರಿಗೂ ಜಯಚಾಮರಾಜ ಇವ್ರಿಗೂ ಇತ್ತು. ಅವ್ರು ಯಾರು ದತ್ತು ತಗೊಳ್ತಾರೋ ಅವರು ಮೈಸೂರು ಮಹಾರಾಜರ ಮಗಳನ್ನ ಮದುವೆ ಆಗ್ತಾರೆ ಅಂತ. ಅವಾಗ ಹಿಂಗೆ ಪೈಪ್ ಹಿಡ್ಕೊಂಡು ಹಿಂಗೆ ಬರೋ ಇಲ್ಲಿ ಅಂತಷ್ಟು ನಮ್ಮ ತಂದೆ ಹೋಗು ಅಂತ. ಅವಾಗ ನನಗೆ ಗೊತ್ತಿಲ್ಲ ಇರೋ. ಅವಾಗ ನಮ್ಮ ದೊಡ್ಡಮ್ಮ ಬುದ್ಧಿ ಅಂತ ಅಂದ್ಬಿಟ್ಟು ಕಾಲು ಮುಟ್ಟವ್ರು ಬುದ್ಧಿ ಅಂತ. ಏನಿವಲ್ಲ, ಒಂಚೂರು ಪೇಪರ್ ಬಿಡ್ತಿರ್ಲಿಲ್ಲ. ಬಂದು ಹಿಂಗೆಲ್ಲ ನೋಡೋರು. ಕಾರ್ ಹಿಂಗೆ ಕೂತ್ಕೊಂಡು ಟಕ್ ಅಂತ ಹೋಗ್ಬಿಡೋರು. ಅವರಿಗೆ 350 acres ಇತ್ತು ಇಲ್ಲಿ. ಇವಾಗ ಯೂನಿವರ್ಸಿಟಿ ಆಫ್ ಮೈಸೂರ್ದು ರಿಜಿಸ್ಟರ್ಡ್ ಆಫೀಸು ಏನೋ ಅದು. ಕುವೆಂಪು ಹೋಗ್ಬಿಟ್ಟು, ಬುದ್ಧಿ ನಿಮ್ಗೆ ಯಾರೂ ಮಕ್ಕಳಿಲ್ಲ,
ಹುಡುಗರು ಓದೋಕ್ಕೆ ಯೂನಿವರ್ಸಿಟಿಗೆ ಇದು ಮಾಡಿ ಅಂತೆಲ್ಲ ಅಂದ ತಕ್ಷಣ 350 ಎಕರೆ 25 ಲಕ್ಷ ಕೊಟ್ಬಿಟ್ರು. ಅಲ್ಲಿಂದ ಹಿಡಿದು ಕುಕ್ತಳ್ಳಿ ಕೆರೆ ಎಲ್ಲ ಅವ್ರದ್ದೇ. ಅವ್ರಿಗೆ ಅವಾಗ ಊಟ ಹೋಗ್ತಾಯಿತ್ತು, ನಗು ಅಂದ್ರೆ ನಗು ಬರೋರು. ಈಗಾದ್ರೆ ಕಾರು ಗೀರು ಎಲ್ಲ ಇರೋದಲ್ಲ. ಅರಮನೆ ಗೇಟಿಂದ ಒಂದೇ ಏಟಿಗೆ ಒಂದೊಂದು ಸತಿ ಕಾರ್ ಏನಾದರೂ ರಿಪೇರ್ ಆದರೆ ಇಲ್ಲೊಬ್ಬ ಅಲ್ಲೊಬ್ಬ, ಅವನು ಪಂಚೆ ಹೊಡ್ಕೊಂಡ್ಬಿಟ್ಟಿರೋನು. ಒಂದು ಅಂಡೆನಲ್ಲಿ ಪಾಯಸ, ರಸಮ್ಮು, ವಡೆ, ಪಲ್ಯ, ಒಬ್ಬಟ್ಟು, ದುರ್ಗಾ, ಇನ್ನು ಒಂದು ದೊಡ್ಡ ಇದು, ಇಲ್ಲೊಂದು ಮರಕ್ಕೆ ಹಿಂಗೆ ಹಾಕೊಂಬಿಟ್ಟು ಪಟ್ ಅಂತ ಹೊಡೆದ್ರೆ 15 ನಿಮಿಷದಲ್ಲಿ ಅಲ್ಲಿರೋರು. ಅವಾಗ ಅದು ನೋಡೋಕೆ ಹೋಯ್ತಾ ಇದ್ವಿ ನಾವು. ಒಂದು 5-6 ನಾಯಿಗಳು ಎಲ್ಲ ಹೋಯ್ತಿದ್ವಿ ನೋಡೋಕ್ಕೆ, ಇವ್ರು ಹೆಂಗೆ ಹೋಯ್ತಾರೆ ಎಷ್ಟು ಬೇಗ ಅಂತ. ಸರ್ ನೀವು ಹುಟ್ಟಿದ್ದು ಮೈಸೂರೇನಾ? ಮೈಸೂರು. ಸೊ ನೀವು ಎಷ್ಟನೇ ವಯಸ್ಸಲ್ಲಿ ಹುಟ್ಟಿದ್ದು ಸರ್? 1955. ಸೊ ಈಗ ನಾನು ಕೇಳ್ಬೋದಲ್ಲ ಗೊತ್ತಿಲ್ಲ, ಬಟ್ ಕೇಳ್ತಾ ಇದ್ದೀನಿ. ಅದನ್ನ ನೋಡಿದೆ, ಅಡಾಪ್ಟೆಡ್ ಸನ್ ಅಂತ ಇದೆ. ನಮ್ಮ ತಾಯಿದು ಅಕ್ಕ, ಇವ್ರು ಮದುವೆ ಆಗಿರಲಿಲ್ಲ. ಇವರೆಲ್ಲ ನಮ್ಮ ಅಜ್ಜಿಗೆ 5 ಜನ ಹೆಣ್ಮಕ್ಳು. ಇವ್ರ ಅಪ್ಪ ಈಸ್ಟ್ ಆಫ್ರಿಕಾಗೆ ಹೊಂಟೋಗ್ಬಿಟ್ಟು ಡಾಕ್ಟ್ರಾಗಿ. ಹೆಣ್ಮಕ್ಳಲ್ಲೂ ಆಗಲ್ಲ, ವರದಕ್ಷಿಣೆ ಜಾಸ್ತಿ ಆಗಿನ ಕಾಲದಲ್ಲಿ. ಹೆಣ್ಮಗು ಅಂದರೆ ಒಂದು ಖರ್ಚು. ಆಗ ಈ 5 ಜನಕ್ಕೂ ಮದುವೆ ಮಾಡಿಸ್ಬೇಕು ಅಂತ ಹೋಗಿದ್ದು. ಅಲ್ಲಿ ಅವ್ರೇನೋ ಕಾಯಿಲೆ ಬಂದ್ಬಿಟ್ಟು ತೀರ್ಬಿಟ್ರು. ಅವಾಗ ನಮ್ಮ ದೊಡ್ಡಮ್ಮನೇ ದೊಡ್ಡವರು. ಅವಾಗ ಈ 4 ಜನನೂ ಮದುವೆ ಮಾಡಿ ಕಳಿಸಿದ್ರು. ಒಬ್ಳು ಸಿಂಗಾಪುರಲ್ಲಿದ್ದಾರೆ, ಒಬ್ಬರು ನನ್ನ ತಾಯಿ, ಇನ್ನೊಬ್ರು ಕೇರಳದಲ್ಲಿ ತೀರ್ಬಿಟ್ರು, ಇನ್ನೊಬ್ರು ತೀರ್ಬಿಟ್ರು. ನಿಮ್ ದೊಡ್ಡಮ್ಮ ಅವರು ತೀರ್ಬಿಟ್ರು. ಇಲ್ಲೇ ಇದ್ರ ನಿಮ್ ತಾಯಿನೂ ಇಲ್ಲೇ ಇದ್ರು, ದೊಡ್ಡಮ್ಮನೂ ಇಲ್ಲೇ? ನಮ್ಮ ಅಪ್ಪ ಎಲ್ಲ ನಾವ್ ಇಲ್ಲೇ ಇದೆ ಮನೇಲಿ ಇದ್ವಿ. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇದೆ ಮನೆ? ಅವಾಗಿನ ಫೋಟೋಸ್ ಏನಾದ್ರು ಇದೆಯಾ ಸರ್ ನಿಮ್ಮ ಹತ್ರ ಬೈ ಚಾನ್ಸ್? ಸರ್ ಎಲ್ಲ ಇತ್ತು, ಎಲ್ಲ ಕೋರ್ಟಲ್ಲಿ ಕೊಟ್ಟಿದ್ದೆ. ಆ ಬುಕ್ಕೇ ಆಳೋಯ್ತು, ಆ ಬುಕ್ಕೇ ಸಿಕ್ಲಿಲ್ಲ. ಇಲ್ಲಿ ಜಯಚಾಮರಾಜ ಒಡೆಯರ್ ಬಂದ್ಬಿಟ್ಟು ಅದ್ರ ಮುಂದೆ ನಿಂತಿರೋದು ಎಲ್ಲ ಇತ್ತು. ಹಿಂಗೆ 12 ಬಿಲ್ಡಿಂಗ್ದು ಫೋಟೋ ಇತ್ತು ಅಂತ. 12 ಬಿಲ್ಡಿಂಗ್ ಅಲ್ಲಿ ಒಂದೊಂದು ಮೈಸೂರು. ಆಗಿನ ಕಾಲದಲ್ಲಿ ಹಾಸ್ಪಿಟ್ಲ್ ಏನೂ ಇಲ್ವಲ್ಲ. ಈಗಾದ್ರೆ ನರ್ಸಿಂಗ್ ಹೋಮ್ ಎಲ್ಲ 108 ಐತೆ. ಅವಾಗೇನು ಹಂಗೆ ಇಲ್ವಲ್ಲ. ಅವಾಗ ಮೈಸೂರಿನಲ್ಲಿ ಇದ್ದಿದ್ದು ಮಿಷನ್ ಹಾಸ್ಪಿಟ್ಲು, ಕೇರ್ ಹಾಸ್ಪಿಟ್ಲು ಒಂದೇ. ಆಮೇಲೆ 3ನೇದು ಇದು. ಅವಾಗ ಈಗ ಹಳ್ಳದಕೇರಿ, ಮೇದ್ರಕೇರಿ, ಸುಣ್ಣದಕೇರಿ ಎಲ್ಲ ಸ್ಲಮ್ಮು, ಎಲ್ಲ ಕುಂಬಾರಂಜಿ ಮನೆಗಳು. ಅವಾಗ ಆಟೋ ಏನೂ ಇಲ್ಲ, ಟೊಂಗಾ ಗಾಡಿ 5 ರೂಪಾಯಿ ಟೊಂಗಾ. ಅವಾಗ ಗರ್ಭಿಣಿಗಳನ್ನ ಕರ್ಕೊಂಬರೋದು, ಗರ್ಭಿಣಿನೂ ಟೊಂಗಾ ಗಾಡಿನಲ್ಲೇ ಹೋಗ್ತಾಯಿದ್ರು. ಅವಾಗೆಲ್ಲ ತುಂಬ ಬಡವ್ರ ಜನ. ಅವಾಗ ಮಹಾರಾಜರು ಹಿಂಗೆ 2 ಬಿಲ್ಡಿಂಗು ನರ್ಸ್ಗಳಿಗೆ ಹಿಂಗೆ ಕೊಟ್ಟರು. ರಾತ್ರಿ ಯಾರಾದರೂ ಬಂದು ಡೆಲಿವರಿಗೆ ಬಂದು ಕರೆದ್ರೆ ಹೋಗಬೇಕು. ಅವಾಗ ಹೋಗ್ತಾ ಇದ್ದಿದ್ದು ಯಾವುದು? ಟೊಂಗಾ ಗಾಡೀಲಿ. ಅವಾಗೊಂದು ಹೆರಿಗೆ ಮಾಡಿಕೊಟ್ರೆ ನಮ್ಮ ದೊಡ್ಡಮ್ಮಂಗೆ 50 ರೂಪಾಯಿ. ಅವಾಗ ಗಣೇಶ್ ಬಿಡಿ ಮನೇಲಿ ಹೆರಿಗೆ ಮಾಡಿದ್ದಕ್ಕೆ ಮಾವಿನ ಮರ ಆಯ್ತಲ್ಲ, ಅವಾಗ 4 ಮಾವಿನ ಹಣ್ಣು, ಒಂದು ಬ್ಲೌಸ್ ಪೀಸು, 2 ಆ್ಯಪಲ್ಲು ಎಲ್ಲ ಕೊಟ್ಟರೆ ಮಾವಿನ ಹಣ್ಣು ತಿಂದ್ಬಿಟ್ಟು ಹಾಕಿದೆ ಅದು ಮಾವಿನ ಮರ. ಸೀರಿಯಸ್ಲಿ? ಆಫೀಸ್ ನೀವು ಇದ್ದಿದ್ದು ನೋಡಿದಿರಾ? ಅಯ್ಯೋ, ಫುಲ್ ಆಕ್ಟಿವ್ ಇತ್ತು ಅವಾಗ. 12 ಗಾಡ್ರೇಜ್ ಬೀರಿಯೋ ಇತ್ತು, ದೊಡ್ಡದು. ಸರಿ, ಆ ಸ್ಟೇಟ್ ಇಂದ ಈ ಸ್ಟೇಟಿಗೆ ಹೆಂಗ್ ಬಂತು? ಯಾರು ನೋಡ್ಕೊಳ್ಳೋರು ಇಲ್ಲ. ಅಲ್ಲ, ಇದು ಯಾವಾಗ ಈ ಗುಣಾಂಬದ್ದು ಆಫೀಸ್ ಯಾವಾಗ ಮುಚ್ಚಿಬಿಟ್ರು? ಇಲ್ಲಿ ಅವರೆಲ್ಲ ತೀರ್ಬಿಟ್ರು. ನಮ್ಮಮ್ಮ 1988 ತೀರಿದ್ರು. ಅದಾದ್ಮೇಲೆ ಇನ್ನೊಬ್ರು ಇದ್ರು. ಆಮೇಲೆ ಅವರು ಒಬ್ಬ ರಾಮಚಂದ್ರ ಅರಸು ಸ್ವಲ್ಪ ದಿನ ನೋಡ್ಕೊಂಡ್ರು. ಅವರ ರಾಮಚಂದ್ರ ಅರಸು ಯಾವಾಗಲೂ ಒಂದೊಂದ್ಸತಿ ಬರೋರು, ಹೋಗೋರು, ಎಲ್ಲ ಬರೋರು. ಅವಾಗ ಅವ್ರ ಹತ್ರ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ, ಮಾತಾಡೋಕ್ಕೆ ಇವ್ರುಗಳೆಲ್ಲ ಬಿಡ್ತಿರ್ಲಿಲ್ಲ. ನನಗೆ ಈಗಲೂ ಅದು ವ್ಯಸನ, ಅಯ್ಯೋ ಅಂತ. ಯಾಕಂದ್ರೆ ಒನ್ ಟೈಮಲ್ಲಿ ಅಷ್ಟು ಚೆನ್ನಾಗಿರೋ ಆಫೀಸ್ ಇದು. ಅವಾಗ ಈ ಏರಿಯಾಗೆ ದೊಡ್ಡ ಬಿಲ್ಡಿಂಗ್ ಅಂದ್ರೆ ಸರ್ಕಲ್ ಮುಂದೆ ಇರೋದು ಒಂದು ಬಿಲ್ಡಿಂಗ್ ಐತಲ್ಲ, ಅದೊಂದು, ಇದೊಂದು, ಆಮೇಲೆ ಸಹಕಾರ ಭವನ, ಅದು ಪ್ಯಾಲೇಸ್ ಆಫೀಸ್. ಅವಾಗೆಲ್ಲ ದೊಡ್ಡ ಬಿಲ್ಡಿಂಗೇ ಇದು ಒಂದು. ಈಗ ಮೂಸೋರು ಇಲ್ಲ. ಸೊ 1988 ಆದ್ಮೇಲೆ ಇದು 1988 ಅವೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಅಂದ್ರೆ ಇಲ್ಲಿ ದಿನ ಬರೋರು ಸ್ಟಾಫ್ ಇದ್ರು? ಇಲ್ಲಿ ಸ್ಟಾಫ್ ಇರಲಿಲ್ಲ. ರಾಮಚಂದ್ರ ಸಹ ಯಾವಾಗಲೂ ಬರೋರು. ನಾನು ಬುದ್ಧಿ ಅಂತ ಹತ್ರ ತಿರುಗು ನೋಡ್ತಿರ್ಲಿಲ್ಲ. ನಾನು ಅವಾಗೆಲ್ಲ ಇಲ್ಲಿದ್ದಿದ್ರೆ ನನ್ನ ಆಂಕರಿಕೆಲ್ಲ ಚೆನ್ನಾಗಿರ್ತಿತ್ತು. ನಾನು ಬೇರೆ ಕಡೆ ಹೋಗ್ತಿದ್ದೆ. ಬೆಳಿಗ್ಗೆ ಹೋದ್ರೆ ಇನ್ನು 2 ದಿವಸ ಆದರೂ ಬರ್ತಿರಲಿಲ್ಲ, 3 ದಿವಸ ಆದರೂ ಇಲ್ಲ. ಇಲ್ಲಿ ಬರೋರು ಎಲ್ಲ ಕೇಳೋರಿಲ್ಲ, ಮಾಡೋರಿಲ್ಲ, ಹೆಂಗೋ ಶುರುವಾಗಿ. ನೀವು ಬೇರೆ ಕಡೆ ವರ್ಕ್ ಮಾಡ್ತಿದ್ರ ಅವಾಗ? ಅವಾಗ ನಾನು ಅಷ್ಟೊಂದು ಇದು ಕೇಳೋವರೇ ಇಲ್ಲ, ನನ್ನ ಮಾತು ಯಾರೂ ಕೇಳೋವರೇ ಇಲ್ಲ. ನಾನೇನು ಟೈಮ್ ವೇಸ್ಟ್ ಮಾಡಿದ್ರೆ ನನಗೇನು ಏನೂ ಇಲ್ಲ ಅಂದ್ಬಿಟ್ಟು
ಬಟ್ ಇವಾಗ ಪ್ರಾಪರ್ಟಿ ಯಾರ್ದು ಆಕ್ಚುಲಿ ಟೆಕ್ನಿಕಲಿ ಸರ್? ಹೌದು, ಪ್ಯಾಲೇಸ್ದೆ. ಪ್ಯಾಲೇಸ್ದೆ. ಅವ್ರೇನು ಅದನ್ನ ಮೇಂಟೈನ್ ಮಾಡಬೇಕು ಅಂತ? ಅಯ್ಯೋ, ಅವ್ರಿಗೆ ಗೊತ್ತಿಲ್ಲ ಅವ್ರ ಜಾಗ ಎಲ್ಲೆಲ್ಲ ಐತೆ ಅಂತ. ಯಾರಾದರೂ ಹೋಗಿ ಇದು ಮಾಡುವಾಗಲೇ ಗೊತ್ತಾಯ್ತು ಇದು ನಮ್ಮದೇ ಜಾಗ. ಇವಾಗ ಇದುವರೆಗೂ ನಾನು ಇಲ್ದಿದ್ದರೆ ಅವ್ರು ಕಾರ್ಪೊರೇಷನ್ ಅವರು ಪೂರ್ತಿ ಇದು ಮಾಡ್ಕೊಂಡ್ಬಿಟ್ಟಿರೋರು. ಅವರೇ ಹೊಡೆದಾಕಿದ್ದು ದುಡ್ಡು. ಇದ್ರೊಳಗಡೆ ಇಷ್ಟು ಹ್ಯಾಮರ್ ತಗೊಂಡು ಡಗಾರ್ ಡಗಾರ್ ಡಗಾರ್. ಇಲ್ಲೊಬ್ಳು ಇದ್ಲು ರತ್ನಿ ಅಂತ, ಅವಳು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ಲು. ಅವತ್ತು ಏಪ್ರಿಲ್ 1 ನಾನು ಅವಳಿಗೆ ಫೋನ್ ಮಾಡ್ತಾ ಇದ್ದೀನಿ, ರತ್ನಿ ಬಾ ಬೇಗ ಇಲ್ಲಿ ಮನೆ ಹೊಡಿತಾ ಇದ್ದೆ. ಸುಮ್ಮನಿರೋ, ಏಪ್ರಿಲ್ ಫೂಲ್ ಮಾಡ್ತಾ ಇದೀಯಾ ನೀನು ಅಂತಂದು. ಅಯ್ಯೋ ತಾಯಿ ಇಲ್ಲಪ್ಪ, ಎಲ್ಲರೂ ಬರ್ತಾವ್ರೆ. ಆಮೇಲೆ ತಿರ್ಗಿ ಅವ್ರ ಮನೆ ಇಲ್ಲೆಲ್ಲೋ ಇದ್ರು. ಅವ್ರು ಹೋಗಿ ಹೇಳ್ದಾಗ ಅವ್ರ ಮಕ್ಕಳೆಲ್ಲ ನಾವೇ ಇಲ್ಲಿರೋದು, ನೀವು ಇಲ್ಲಿ ಇರ್ಕೊಡ್ದು, ಬಿಲ್ಡಿಂಗ್ ನೋಡೋದು. ಅವಾಗಿದೆಲ್ಲ ಬಿದ್ದಿರಲಿಲ್ಲ. ಅವಾಗ ಹೆಂಗಾದ್ರೂ ಇಲ್ಲಿಂದ ಫೋರ್ಸ್ ಮಾಡಿಬಿಟ್ಟು ಎತ್ತಾಕ್ಬಿಡ್ಬೇಕು. ಅವಳು ಪಾಪ ಮನೆ ಬೆಳಗ್ತಿದ್ಲು. ಅವಳದು ಇದೆಲ್ಲ ಇಲ್ಲಿ ಸ್ಕ್ಯಾಟರ್ ಮಾಡಾಕ್ಬಿಟ್ರು. ಹಳೆ ಕಾಲದ ಚಪ್ಪಲಿ, ಸೂಪ್, ಅದು ಇದು ಎಲ್ಲ. ಈ ಬ್ರಾಹ್ಮಣರ ಮನೇಲಿ ಕೆಲಸ ಮಾಡುವಾಗ ಅವರು ಇದು ಎಲ್ಲ ಕೊಡ್ತಾರಲ್ಲ, ಫೋಟೋಸು, ಅದು ಇದು, ಪಾತ್ರೆಗಳು, ಶಿಲ್ಪ, ಅದೆಲ್ಲ ಎಲ್ಲ ಎತ್ತಿ ಬಿಸಾಕ್ಬಿಟ್ರು. ಎತ್ತಾಕ್ಬಿಟ್ಟು ಈ ಹಳ್ಳ ಕೆತ್ತುವಕ್ಕೆ ಎಲ್ಲ ಕಡೆ ನೋಡಿದ್ರೆ ಡೇಂಜರ್ ಅಂತ ಒಂಥರ ಟೇಪ್ ಹಾಕ್ತಾರಲ್ಲ, ಅದೇ ರೀತಿ ಇಲ್ಲೆಲ್ಲ ಸುತ್ತ ಹಾಕ್ಬಿಟ್ರು. ನನ್ನ ಹತ್ರ ಅದೇ ಅವತ್ತಿನ ದಿನಾನೇ ನಾನು ಪ್ಯಾಲೇಸ್ಗೆ ಹೋದ್ನಲ್ಲ, ಅವತ್ತಿನ ದಿನಾನೇ ಎಲ್ಲ ನಿಂತ್ಕೊಂಡು ನೋಡ್ತಾವ್ರೆ. ಲೈನಿಗೆ ಜನ ನಿಂತವ್ರೆ. ಇದು ಎಷ್ಟನೇ ಇಸ್ವಿಲಿ ಸರ್ ಆಗಿರೋದು? ಇದು ಈಗ ಒಂದು 5 years ಆಯಿತು. ಬಟ್ ಅವ್ರಿಗೆ ಏನು ಸಿಗೋದು ಇದರಿಂದ? ಹೊಡೆದಾಕಿದ್ರೆ ಇಷ್ಟ ಚೆನ್ನಾಗಿರೋ ಬಿಲ್ಡಿಂಗ್ ಏನೇ ಕೊಡೋದು? ಹೊಟ್ಟೆಗಿಚ್ಚು ಲ್ಯಾಂಡ್ ಕಾಸ್ಟ್ ಎಲ್ಲ ಜಾಸ್ತಿ ಇದೆ. ಮೆತ್ತಿಗೆ ಹೆಂಗಾದರೂ ಉಪಯೋಗಿಸ್ ಮಾಡಿಬಿಟ್ಟು ಏನಾದರೂ ಪ್ರಾಪರ್ಟಿ ಏನಾದರೂ ಇದು ಮಾಡ್ಕೊಳ್ಳೋಣ ಅಂತ. ಅನಂತ್ ರಾಜರ್ಸ್ ಒಬ್ರು ಇದ್ದಿದ್ದಕ್ಕೆ ಸ್ವಲ್ಪ ಮೇಂಟೈನ್ ಮಾಡಿದ್ರು ಅವರು. ನಾನು ಯಾವಾಗಲೂ ಹೋಗ್ತಿದ್ದೆ ರೇಸ್ ಕೋರ್ಸ್ಗೆ, ಬುದ್ಧಿ ಹಿಂಗೆ ಬರ್ತಾ ಆಮೇಲೆ ಕೊನೆಗೂ ಅವ್ರು ಬಂದರು, ಎಲ್ಲ ನೋಡಿದ್ರು. ಅವರೇ ಇಲ್ಲಿ ನಿಂತ್ಕೊಂಡು ಗೋಡೆ ಕಟ್ಟಿಸಿದ್ರು. ಅವ್ರ ಕೈಯಿಂದನೇ ಈಗ ಕಟ್ಸಿದ್ದು ಗೋಡೆ. 2 years ಆಯಿತು. ಮುಂಚೆ ಏನೂ ಇಲ್ಲ, ಎಲ್ಲ ನಾನು ಜೋರು ಮಾಡೋಕ್ಕೂ ಆಗಲ್ಲ. ಒಬ್ಬರೇ ನೀವು ಎಷ್ಟು? ಅದ್ರ ಜೊತೆಗೆ ಬೋರ್ಡ್ ಬೇರೆ ಹಾಕ್ಬಿಟ್ರು, ಮುನ್ಸಿಪಲ್ ಇದು ಅಂತ, ಪಾಲ್ಕೆ ಆಸ್ತಿ ಅಂತ, ದೊಡ್ಡ ಕಮಲದಲ್ಲಿ ಬೋರ್ಡು. ಅದೇನು ಪಾಲ್ಕೆ ಆಸ್ತಿ ಆಗ್ಬಿಡುತ್ತೆ? ಗುಣಾಂಬ ಹಾಸ್ಪಿಟಲ್ದಲ್ಲ ಕೇಳವ್ರಿ, ಯಾರು ನನ್ನ ಮಾತು ಕೇಳ್ತಾರೆ? ಬಟ್ ಅವತ್ತೊಂದು ಇನ್ಸಿಡೆಂಟ್ ಆದ್ಮೇಲೆ ಏಪ್ರಿಲ್ 1ನೇ ತಾರೀಕು ಆದ್ಮೇಲೆ ಆಮೇಲೆ ಬಂದಿಲ್ಲ. ಆಮೇಲೆ ಅವ್ರು ಬಂದರು, ಎಲ್ಲ ನಿಂತಿದ್ರು. ಅವಾಗ 4 ಜನ ಮಾರಾಣಿ ಸದ್ಯಕ್ಕೆ ಕಳಿಸ್ಬಿಟ್ರು. 4 ಜನನ ಬಂದು ನನಗೆ ಫೋನ್ ಮಾಡಿದ್ರು, ಜೋಸಫ್ ಯಾರು ಇಲ್ವಲ್ರಿ ಇಲ್ಲಿ? ನಾನಿಂದ ಸ್ವಾಮಿ ಈ ಕಡೆ ಬನ್ನಿ, ರೋಡ್ ಡಿವೈಡರ್ ದಾಟ್ಕೊಂಡು ಬರೋಕ್ಕೆ ಗೊತ್ತಿಲ್ವಾ? ನಾನು ಹಿಂಗೆ ಪಚ್ಚೋದು ಜನ ಎಲ್ಲ. ನನಗೆ ಇಲ್ಲಿ ಸುಮ್ಮನೆ ಕೂಗೋದು ಪಾಪಣ್ಣ ಅಂತ, ಪಾಪಣ್ಣಂಗೆ ಓಡಿಸ್ತಾರೆ ಕಣೋ ಈಗ ಅಂತೆಲ್ಲ. ನಾನು ಹಿಂಗೆ ನಿಂತಿದ್ದೀನಿ, ಎಲ್ಲ ನಿಂತ್ಕೊಂಡು ನೋಡ್ತಾವ್ರೆ. ಪೊಲೀಸು ಅವರು ಇವರು ಎಲ್ಲ ಅವರೇ ಬಂದು ಆ ಟೈಮ್ನಲ್ಲಿ ಅಲ್ಲಿ ಹೊಡೆದ್ರು, ಆ ಬಾಗಿಲೆಲ್ಲ ಹೊಡೆದು ಇದು ಮಾಡಿದ್ರು. ಆವಾಗ ಎಲ್ಲ ಎತ್ಕೊಂಡು ಮೇಯರ್ ಕಿವಿಗೆ ಬಂದ್ಬಿಟ್ಟು ಆ ಪ್ಯಾಲೇಸ್ ಅವ್ರು ಏನೋ ಹೇಳಿದ್ರು, ಮೈಸೂರೇ ನಿಮ್ಮದು ಸರ್, ನಿಮ್ಮ ಕಡೆಯವ್ರು ಯಾರೋ ಸುಳ್ಳು ಹೇಳವ್ರೆ, ಬಿಲ್ಡಿಂಗ್ ತುಂಬ ಡೇಂಜರ್ ಆಗೈತೆ, ಇದು ಯಾರೋ ಒಳಗಿದ್ದಾರೆ, ಏನಾದರೂ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಬಿದ್ದಿದ್ದು ನೋಡಿಲ್ವ ನೀವು? ಅದೇ ರೀತಿ ಏನಾದರೂ ಬಿಲ್ಡಿಂಗ್ ಎಲ್ಲ ನೀವು ಕಾರ್ಪೊರೇಷನ್ಗೆ ಬೈತೀರಾ? ಅದಕ್ಕೆ ನಾವು ಇವ್ರು ಬೇಕಾದ್ರೆ ಇಲ್ಲಿ ಜಾಗದಲ್ಲಿ ಇರಲಿ, ಬಿಲ್ಡಿಂಗಲ್ಲಿ ಇರೋದು ಬೇಡ, ಬಿಲ್ಡಿಂಗ್ ಬಿದ್ದೋಯ್ತದೆ ಅಂತ ಅಂದ್ಬಿಟ್ಟು ಬಿಲ್ಡಿಂಗ್ ಏನು ಬಿದ್ದಿರಲಿಲ್ಲ. ಅವಾಗ ಅವ್ರು ಬಂದಿದ್ದಕ್ಕೆ ಒಂದು ಇದು ತೋರಿಸ್ಬೇಕಲ್ಲ, ತೋರಿಸ್ಕೊಂಡು ಹೊಡೆದ್ಬಿಟ್ಟು ಹೋದ್ರು. ಅವಳದು ಪಾದ ಎಲ್ಲ ಎತ್ತಿ ಇಲ್ಲ ಹಾಕ್ಬಿಟ್ಟು ಹೋದ್ರು. ಇದ್ರೊಳಗೆ ಯಾರಾದರೂ ಹೋದರೆ ಪೊಲೀಸ್ ಕೇಸ್ ಆಯ್ತದೆ ಅಂದರು. ಎಲ್ಲ ಎದ್ಕೊಂಡು ಹೋಗಿ ಅವಾಗ ನಾನು ಇದು ತೋರಿಸ್ದೆ, ಅದೇ ಈ ಕೇಸಂದು. ಅವಾಗ ನಾನು ಪರ್ಸನ್ ಮೇಂಟೈನ್ಸ್ ಅ ಪರ್ಮನೆಂಟ್ ಸೂಟ್ ಅಂತಲ್ಲ, ಸುಮ್ಮನಿರ್ರಿ ಆಯಿತು ಅವ್ನಿಗೆ ಇಂಗ್ಲೀಷ್, ಆಯಿತು ಸುಮ್ಮನಿರ್ರಿ, ಆಯಿತು ಸುಮ್ಮನಿರಿ, ನೋಡಿ ಹಿಂಗೆ ಅಂತ, ಆಮೇಲೆ ತಗೊಳ್ಳಿ ಅಂತಂದು. ಇನ್ನೇನಾದ್ರು ಇದೆಯಾ ದಾಖಲೆ? ಇದಕ್ಕಿಂತ ಇನ್ನೇನು ಬೇಕು ಕೋರ್ಟದು? ಪ್ರೂಫ್ ಇಲ್ವಾ? ಇದೇನು ಬೇರೆ ಏನು ತೋರಿಸೋದು? ಏನು ಮಾತಾಡಲ್ಲ. ಆಮೇಲೆ ಅವ್ರು ಬಂದು ಹೇಳಿದ್ರು, ಸರ್ ಮೈಸೂರೇ ನಿಮ್ಮದು, ನಿಮ್ಮ ಕಡೆಯವ್ರು ಯಾರೋ ಸುಳ್ಳು ಹೇಳವ್ರೆ ಅಂತಂದ್ಬಿಟ್ಟು ಇದು ಮಾಡಿ. ಏನು ಒಂದು ಪಿನ್ ಡ್ರಾಪ್ ಸೈಲೆಂಟ್. ಆವಾಗ ಗೇಟ್ ಅಲ್ಲಿ ಇತ್ತು, ದೊಡ್ಡ ಗೇಟು. ಆ ಗೇಟ್ ಎತ್ತಲ್ಲಿ ಮಡಗಿದ್ದೀನಿ ಕಬ್ಬಣದ್ದು. ಅದು ಎತ್ತಿ ಇಲ್ಲಿ ಮಾಡಿದ್ರೆ ಒಂದು ಗೇಟ್ ಯಾರೋ ಎತ್ಕೊಂಡು ಹೊಂಟೋಗ್ತಾರೆ. ಒಳ್ಳೆ ತೂಕ ಆಯಿತು, ಒಂದು 100 kgs ಇರುತ್ತೆ. ಎದ್ದು ಮಾರಕ್ಕೆ ಕುಡಿಯೋಕ್ಕೆ ಇನ್ನೊಂದು ಗೇಟ್ ಹತ್ತೆ ಅಲ್ಲಿ ಬೀಗ ಹಾಕಿ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿರೋರೇ ಹೇಳ್ತಾರೆ, ಗಂಡ ಹೆಂಡತಿ ಅವತ್ತು ಒಂದು ಅಮ್ಮ ಬಂದು ಸ್ಕೂಟ್ರ್ ನಿಲ್ಸಿದ್ರು. ನಾನು ಏನು ಮಾಡ್ತಾರೆ ನೋಡಿದ್ರೆ ಒಂದು ಕವರ್ ಬ್ಯಾಗಿನ ಒಂದು ಕವರ್ ತಗೊಂಡು ಕೇಸು ಕಸ. ಅದು ಈಗಲ್ಲ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ 4 ಲಾರಿ ಡೆಬ್ರಿಸ್ ಇತ್ತು. ನನ್ನ ಹತ್ರ ಹೇಳಿದ್ರು,
2,000 ಕೊಡು, ಇಲ್ಲಾಂದರೆ ಹಂಗೆ ಬಿದ್ದಿರ್ತದೆ, ನಿಮಗೆ ನೋಟಿಸು ಬರ್ತದೆ ಅಂತ. ನಾನು ನೆಟ್ಟಿಗೆ ಹೋಗಿ ಪ್ಯಾಲೇಸಲ್ಲಿ ಹೇಳಿದೆ. ಪ್ಯಾಲೇಸ್ ಹೇಳಿದ್ರೆ ಸ್ವಲ್ಪ ಇತ್ತು, ಆಯಿತು ನಾವು ಹೇಳ್ತೀವಿ ಅಂತ. ಮಾರನೇ ದಿವಸ ಬಂದು 4 ಲಾರಿ ಟಿಪ್ಪರು ಎಲ್ಲ, ಒಂದು ಶಬ್ದ ಇಲ್ಲ. ನಾನು 5 ಪೈಸಾ ಕೊಡಲಿಲ್ಲ, ನಾನು ತಿರುಗು ನೋಡಲಿಲ್ಲ, ಎಲ್ಲ ಎತ್ಕೊಂಡು ಹೊಟ್ಟೋದ್ರು. ಯಾರೋ ಬೈದಿರ್ಬೋದು ಅಲ್ಲಿಂದ, ಯಾರೋ ಹೇಳು. ಈಗ ನೀವೇನಾದ್ರು ಎದುರಿರೋರ್ಗೆ ಟ್ರೈ ಮಾಡಿದಿರ ಅವ್ರಿಗೆ? ಇಲ್ಲ ಮಾಡಿಲ್ಲ. ಇದು ಕಟ್ತಾ ಇರುವಾಗ ಎಷ್ಟು ಜನ ಬಂದ್ರು ಗೊತ್ತಾ? ಯಾರು ಕಟ್ತಾ ಇರೋದು, ಎಲ್ಲಿಂದ ಕಟ್ತಾ ಇರೋದು, ಯಾಕೆ ಕಟ್ತಾ ಇರೋದು, ಇಷ್ಟು ದಿನ ಯಾಕೆ ಬಿಟ್ಟಿಲ್ಲ ಅಣ್ಣ, ನೀವು ಹೋಗಿ ಪ್ಯಾಲೇಸಲ್ಲಿ ಕೇಳಿ ಅಣ್ಣ, ಇದು ನಾನು ಇಲ್ಲಿಂದ. ಆಮೇಲೆ ಏನೂ ಇಲ್ಲ. ಈ ಅನಂತರಾಜ ಅರಸು ಪಾಪ ಇಲ್ಲೇ ನಿಂತ್ಕೊಂಡು ಎಲ್ಲ ಮಾಡಿಸಿ ಇದು ಮಾಡೋರು. ಅವ್ರ ಜೋಬಿಂದನೇ ಕೈ ಹಾಕಿ ಇದು ಮಾಡಿದ್ದಾರೆ, ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡೋರು. ಸರ್, ಅನಂತರಾಜ ಅರಸು ಹೆಂಗೆ ರಿಲೇಟೆಡ್ ಪ್ಯಾಲೇಸ್ಗೆ? ಅವರು ಕೇರ್, ಅವರು ಸೊಸಲೆ, ಅವರು ಕೇರ್ ನಗರದವರು. ಆ ಚಿಕ್ಕ ಹುಡುಗ ಆಗಿದ್ದಾಗ ಪ್ಯಾಲೇಸಲ್ಲಿ ಸೇರಿಸಿದ್ದು. ಅವ್ರು ಜಯಚಾಮರಾಜ ಒಡೆಯರ್ ಇದ್ದಾಗಲಿಂದಲೂ ಅವರೇ ಒಡೆಯರ್ ಜೊತೆ ಸ್ಕೂಲಲ್ಲಿ ಒಂದು ಇದು ಕ್ಯಾಂಪೇನಿಯನ್ ಆಗಿ ಇದ್ದಿದ್ದು. ತೀರ್ಬಿಟ್ರು. ರೇಸ್ ಕೋರ್ಸ್ಗೆ ಸೆಕ್ರೆಟರಿನೂ ಆಗಿದ್ರು. ಅವರು ಸ್ವಲ್ಪ ಪ್ರಯತ್ನ ಪಟ್ಟಿದ್ದಕ್ಕೆ ಆಯಿತು, ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ದಕ್ಕೆ. ಅವರು ಮತ್ತೆ ಕಾರ್ಪೊರೇಟರ್ ಒಬ್ಬ ಲೋಕೇಶ್ ಅಂತ ಇದ್ದಾರೆ, ಅವರು ಇದರಿಂದ ಇದಾಯಿತು. ನಿಮ್ಮ ಚೈಲ್ಡ್ಹುಡ್ ಎಲ್ಲ ನೀವು ಇಲ್ಲೇ ಕಳೆದಿದ್ದು? ಎಲ್ಲಿ ಓದಿದ್ದು ಸರ್ ನೀವು? ನಾವು ಫಸ್ಟ್ ಕ್ರೈಸ್ಟ್ ಕಿಂಗ್ ಕಾನ್ವೆಂಟ್, ಅದು ಗರ್ಲ್ಸ್ ಕಾಲೇಜ್ ಅಲ್ವಾ? 7th ಸ್ಟ್ಯಾಂಡರ್ಡ್ ಲಾಸ್ಟ್ ನಮ್ದು, ಆಮೇಲೆ ಬಾಯ್ಸ್ಗಿಲ್ಲ. ಅವಾಗ ಯಾವಾಗ 1955 16th ಕಾಣುತ್ತೆ. 7th ಸ್ಟ್ಯಾಂಡರ್ಡ್ವರೆಗೂ ಅಲ್ಲಿ ಓದಿದೆ. ಅಲ್ಲಿಂದ ಬಂದ್ಬಿಟ್ಟು ಶಾದವಿಲಾಸಕ್ಕೆ ಸೇರ್ಕೊಂಡೆ. ಆಮೇಲೆ JSS ಒಂದು 2 years ಮಾಡ್ದೆ. ಆಮೇಲೆ ಈ ಬಿಲ್ಡಿಂಗ್ ಬಿದ್ದೋಗಿದ ತಕ್ಷಣ ಮನೆಯೆಲ್ಲ ತುಂಬ ಫೈನಾನ್ಷಿಯಲ್ ಆಗಿ ವಿಪರೀತ ತೊಂದರೆ. ಇಲ್ಲಿಂದ ಬಿಟ್ಟು ಹೋಗ್ಬೇಕಪ್ಪ, ನಾವು ಯಾಕೆ ಇಲ್ಲಿರಬೇಕು ಅಂತ ಮನಸ್ಸೇ ಹಂಗೆ, ಯಾಕೆ ಹೋಗೋಣ. ನಮ್ಮ ಅಪ್ಪ ಗಲಾಟೆ ಹೋಗೋಣ ಇಲ್ಲಿಂದ. ಇಲ್ಲಿ ನಾನಂದ್ರೆ ನಾ ಅಪ್ರಾಣೆ ಬರಲ್ಲ ಇದ್ಬಿಟ್ಟು. ನನಗೆ ತುಂಬ ವ್ಯಸನ. ಹೆಂಗಿದ್ದಿದ್ದು ಜಾಗ ಇದು, ಅಷ್ಟು ಚೆನ್ನಾಗಿತ್ತು. ಅವಾಗ ಒಂದ್ಸಲಿ ದೇವರಾಜರ್ಸ್ ಬಂದರು. ಅವ್ರದ್ದು ಅಳಿನ ಮನೆ ಇಲ್ಲ ಐತೆ, ಹಾರ್ವಿಕ್ ಚರ್ಚ್ ಇದೆಯಲ್ಲ, ಅದ್ರ ಮುಂದೆ ಸಾಯಿ ನಿವಾಸ್ ಅಂತ ಐತೆ. ಅಲ್ಲಿ ಅವತ್ತು ಸಂಡೇ 2 o'clock ಇರಬೇಕು. ಈಗಿಲ್ಲ, ಒಂದು 30 years ಬ್ಯಾಕು, 30 years ಜಾಸ್ತಿನೇ ಇದು. ಆ ಸ್ಟೇಷನ್ ಮುಂದೆ ಬಂದು ಬಿಳಿ ಕಾರು, ಒಂದು ಒಳ್ಳೆ ದೊಡ್ಡ ಕಾರ್ ನಿಂತ. ಒಂದು ಡ್ರೈವರು ದೇವರಾಜರ್ಸು, ಅವರ ಚೆಲ್ವೆ ಅರಸು ಅಂತ. ಅವರು ಇಲ್ಲಿ ರೈಲ್ವೆ ವರ್ಷದಲ್ಲಿ ವರ್ಕ್ಸ್ ಮ್ಯಾನೇಜರ್ ಆಗಿದ್ರು. ಈ ಚಂದ್ರಪ್ರಭಾ ಅರಸದವರು ಇಬ್ಬರೇ ಬಂದವ್ರೆ. ಅವಾಗ ನಾ ಇಲ್ಲೊಂದು ಬಿರಿಲ್ ನಾಯಿ ಇತ್ತು, ಬೋ ಅಂತ, ಸುಮ್ಮನೆ ಇರೋ ಅಂತ ಅಂದ್ಬಿಟ್ಟು. ಅವಾಗ ಈ ಪೈಪ್ ಆಯ್ತಲ್ಲ ಹಿಂಗೆ ಅವಾಗ ಹಿಂಗೆ ಕಚ್ಚೆ ಹಾಕ್ತಾರಲ್ಲ, ಅದಾಗುತ್ತೆ. ನೆಟ್ಟಿಗೆ ಬಂದರು. ಅವಾಗ ನನಗೆ ನೋಡಬೇಕು, ಕೆಂಪನಂಜಮಣಿ ಅಂತ ಇದ್ರು, ಅವ್ರದ್ದು ಫೋಟೋ ನೋಡಬೇಕು ನಾನು ಅಂತ. ಅವಾಗ ಬೀಗ ಇಲ್ಲ. ಅವಾಗ ಇಲ್ಲಿ ಬ್ರಾಹ್ಮಣರು ಒಬ್ರು ಇದ್ರು, ಪಾಪಿರಾವ್ ಅಂತ. ಅವ್ರ ಮನೆಗೆ ಹೋಗಿ ಬೀಗ ತಗೊಂಬಂತ. ಅವರು ಇಲ್ಲ, ಅವಳೆಲ್ಲೋ ರೇಷನ್ ಅಂಗಡಿಯಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರು. ಆಮೇಲೆ ಇಲ್ಲ, ನಾನು ಅವ್ರೇನು ನೋಡ್ಕೊಳ್ತಾ ಇದ್ದಿದ್ದು ಅಲ್ಲ. ಓ ಇತ್ತು ಜಾಗ. ಬಟ್ ಇಲ್ಲಿಂದ ನಿಮ್ಮ ರೆಸಿಡೆನ್ಸ್ ಯಾವತ್ತೂ ಚೇಂಜ್ ಆಗೇ ಇಲ್ಲ, ಇಲ್ಲೇ ಇದ್ರಿ ಯಾವಾಗ? ನಿಮ್ಮ ತಂದೆಯವರು? ನಮ್ಮ ತಂದೆಯವರು ಇಲ್ಲೇ ಇದ್ರು, ಕೇರಳ ಹೋಗ್ತಿದ್ರು ಬರ್ತಿದ್ರು. ಕೇರಳದವರೇನಾ? ಬಟ್ ಇಲ್ಲೇ ಸೆಟ್ಲ್ ಆಗಿದ್ರು. ಅವರು ಸುಮಾರು ವರ್ಷ ಆಯ್ತು. ಅವರು 1988 2008 ತೀರಿದ್ರು. ನಿಮ್ಮ ಅಣ್ಣ ತಮ್ಮಂದ್ರೆ ಯಾರು? ಅಣ್ಣ ಚೆನ್ನೈಯಲ್ಲಿ ಇದ್ದಾನೆ. ಅವನು MRF ಅಲ್ಲಿ ದೊಡ್ಡ ಕೆಲಸದಲ್ಲಿ ರಿಟೈರ್ಡ್ ಆಯಿತು. 2 ಮಕ್ಕಳಿದೆ. 2 ಮಕ್ಕಳು ಫಾರಿನಲ್ಲಿ ಅವರೇ. ಅವ್ರು ಏನೋ ಬರ್ತಿರ್ತಾರ ಇಲ್ಲಿಗೆ? ಯಾವಾಗಾದ್ರೂ ಒಂದ್ಸತಿ ಬರ್ತಾನೆ. ಬಂದರು ಏನೋ ಒಂದು ಗ್ಲಾಸ್ ನೀರು ಕೊಡೋ ಅಂತಲೇ, ಒಂದು ಗ್ಲಾಸ್ ನೀರು ಕೊಟ್ಟು ಏನು ಹಿಂಗೆ ಅಂದ್ಬಿಟ್ಟು ಒಂದು 5 ನಿಮಿಷನೂ ಕೂತ್ಕೊಂಡು ಹೊರಟಾಯ್ತಾನೆ. ಬಟ್ ಅವರು ಇಲ್ಲೇ ಕಳೆದಿದ್ದು ಅವ್ರ ಬಾಲ್ಯನ. ಅವ್ರು ಓದಿದ್ದೆಲ್ಲ ಎಲ್ಲಿ? ಸೇಮ್ CKC ಯುವರಾಜಸ್. ಅವ್ರು ಹೇಳಿಲ್ವಾ ನಿಮಗೆ ಬಾ ಚೆನ್ನೈಗೆ ಅಂತ? ಗುಣಾಂಬ ಬಿಟ್ಬಿಟ್ಟು ಅಗ್ರಾರ ಬಿಟ್ಬಿಟ್ಟು ಬರ್ಬೇಡ ಕಣೋ, ಇಲ್ಲೇ ಇರೋ, ತುಂಬ ಒಳ್ಳೇದು ಅಂತ. ಆಯಿತು. ನೀವು ದಾಸ್ ಪ್ರಕಾಶ್ ಯಾವಾಗ ಹೋದ್ರೆ ಸೇರ್ಕೊಂಡ್ರಿ ಸರ್? ನಾನು ಕೊರಿಯರಲ್ಲಿದ್ದೆ. ಫಸ್ಟ್ ಫ್ಲೈಟ್ ಕೊರಿಯರ್, ಅದರಲ್ಲಿದ್ದೆ. ಅದರಲ್ಲಿ ನಾನು ಅವಾಗ ತುಂಬ ಕಷ್ಟ. ಕೋರ್ಟ್ ಕೇಸು, ಕೈಯಲ್ಲಿ ಕಾಸಿಲ್ಲ. ಯಾರು ನನ್ನ ಮಾತು ಹೋಗಲು ಅನ್ನೋರು, ಯಾರು ನನ್ನ ಮಾತು ಕೇಳೋರಿಲ್ಲ. ಕೈಯಲ್ಲಿ ಒಂದು 5 ಪೈಸಾ ಇಲ್ಲ, ಏನೂ ಇಲ್ಲ. ಕೋರ್ಟ್ ಕೇಸು. ಅವಾಗ ಎಲ್ಲರಿಗೂ ಕೋಪ, ಎಲ್ಲಾದರೂ ಹೆಂಗಾದ್ರೂ ನನ್ನ ಬಿಡಿಸ್ಬೇಕು ಅಂತ. ಆ ದೇವರೊಂದು ಕಾಪಾಡ್ದ. ಅಣ್ಣ ಆ ಕಡೆ ಹೋಗಿ. ಈಗಾದರೂ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಬೇರೆ ಕಡೆ ಹೌದು ಕೊಂಡ್ರೆ ಏನ್ರಿ ಮಾಡ್ತೀರಾ ಅಂತ. ಮಾಡಿಬಿಟ್ರೆ ಗೋಡೆ ಹೊಡೆದಾಕ್ತಾರೆ. ಅದಕ್ಕೆ ಹಿಂಗಾದ್ರೆ ಬಂದು ಹುಚ್ಚು ಒಯ್ದ್ಬಿಟ್ಟು ಹೊಂಟೋಯ್ತಾರೆ, ಏನೂ ಇರೋದಿಲ್ಲ.
ಅವತ್ತು ಎಲ್ಲ ನಿಂತವ್ರೆ ಲೈನಿಗೆ ಪೊಲೀಸ್ನವರು ನೆಟ್ಟಿಗೆ ಒಳಗೆ ಬಂದರು. ನನ್ನ ಹತ್ರ ಏನೂ ಮಾತಾಡಲಿಲ್ಲ. ಇನ್ಸ್ಪೆಕ್ಟ್ರು ಹಿಂದೆ ನಿಂತು ಯಾರ್ದು ಈ ಜಾಗ ಅಂತ ಕೇಳು ಅಂತಂದು. ಸ್ವಾಮಿ ಬನ್ನಿರಿ ಇಲ್ಲಿ, ಯಾರ್ದು ಈ ಜಾಗ ಇದು? ನಂದೆ ಪ್ಯಾಲೇಸ್ದು, ಇದು ಒಡೆಯಾರ್ ಅವರು ಇದ್ರ ಮೇಲೆ. ಸರ್ ಅವ್ರಿಗೊಂದು ನೋಟಿಸ್ ಇಶ್ಯೂ ಮಾಡು ಒಡೆಯಾರಿಗೆ. ಆಯಿತು, ಒಡೆಯಾರಿಗೆ ಇಶ್ಯೂ ಮಾಡಿದ್ರು. ಒಂದು ವಾರದಲ್ಲಿ ಒಡೆಯಾರಿಗೆ ಗೊತ್ತೇ ಇಲ್ಲ ಈ ಜಾಗ ಇಲ್ಲ ಐತೆ ಅಂತ. ಆಮೇಲೆ ಅವರು ರಾಮಚಂದ್ರ ಅರಸ್ ಹತ್ರ ಕೇಳಿದ್ರು, ಅವರ ಅಕ್ಕನ ಗಂಡನೇ ರಾಮಚಂದ್ರ, ಅವ್ರ ಹತ್ರ ಕೇಳಿದ್ರು ಏನು ಈ ಗುಣಾಂಬ ಟ್ರಸ್ಟ್ ಅನ್ನೋದು ಹಿಂಗೆ ನಮ್ಮ ಪೂರ್ವಿಕರ ಜಾಗ ಅದು ಎಲ್ಲಿ ಬರುತ್ತೆ ಸ್ಟೇಷನ್ ಅದು. ಅವಾಗ ಬಂದರು, DC ಬಂದರು, ಅಸಿಸ್ಟೆಂಟ್ ಕಮಿಷನರ್ ಬಂದರು, ಕಮಿಷನರು, ಮೇಯರು ಎಲ್ಲ ಬಂದರು. ಅವಾಗ ಒಂದು ಒಳ್ಳೆ ವುಡನ್ ದೊಡ್ಡ ಕುರ್ಚಿ ಇತ್ತು ಅಲ್ಲಿ, ಅದ್ರ ಮುಂದೆ ಒಂದು ದೊಡ್ಡ ಒಂಥರ ಸ್ಟೂಲ್ ಥರ ಇತ್ತು. ಅಲ್ಲೆಲ್ಲ ಬಂದು ಕೂತ್ಕೊಂಡ್ರು. ಒಡೆಯಾರ ಒಂದು ಅಂಬಾಸಿಡರ್ ಕಾರಲ್ಲಿ ಬಂದವ್ರೆ. ಎಸ್, ವಾಟ್ ಡ್ಯೂ ವಾಂಟ್? ಅವಾಗ ಅವ್ರು ಹೇಳಿದ್ರು, ಹಿಂಗೆ ಪೊಲೀಸ್ ಕಮಿಷನರ್ ಆಫೀಸ್ಗೆ ಇದು ಬೇಕು ಈ ಜಾಗ, ಸಿಟಿ ಸೆಂಟ್ರು, ನಮಗೆ ಗೌರ್ಮೆಂಟ್ ಪ್ರಾಪರ್ಸಿಗೆ ಬೇಕು. ನೋ, ಐ ವಿಲ್ ನಾಟ್ ಗಿವ್, ಇಟ್ ಬಿಲಾಂಗ್ಸ್ ಟು ಮೈ ಆನ್ಸೆಸ್ಟರ್ಸ್ ಅಂತ. ಅಷ್ಟು ಬೇಗ ಎಲ್ಲರೂ ಮಹಾರಾಜರು 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 ಅಂತ ಎಲ್ಲರ ಕೈ ಹೊಂಟೋಗ್ಬಿಟ್ರು. ಐ ವಿಲ್ ನಾಟ್ ಗಿವ್. ಇದು ಯಾವ ಟೈಮಲ್ಲಿ ಆಗಿದೆ ಸರ್? ಎಷ್ಟೋವ ಒಂದು ಆಗಿದೆ, ಒಂದು ಎಷ್ಟು 15 ವರ್ಷ ಜಾಸ್ತಿ, ಜಾಸ್ತಿನೇ ಆಗಿದೆ. ಒಂದು 35 years ಆಗಿದೆ. ಶ್ರೀಕಂಠದತ್ತ ಒಡೆಯರಲ್ಲ ನೀವು ಹೇಳ್ತಿರೋದು? ಈ ಹಸು ಎಲ್ಲ ಯಾರ್ದು ಸರ್ ಇಲ್ಲಿ ಕಟ್ಟಿರೋದೆಲ್ಲ? ಯಾರು ಇಲ್ಲಿ ಅವರು ಬಿಡ್ತಾರೆ, ಸ್ವಲ್ಪ ಬಿಟ್ಕೊಳ್ತೀನಿ ಅಂತಾರೆ. ನಾನು ಬಿಡಲಿಲ್ಲ, ನನ್ನ ಮೇಲೆ ಇನ್ನು ಕೋಪ ಬಂದು ಹೊಡೆದ್ಬಿಟ್ಟು ಸೇರಿಸಲ್ಲ. ಇಲ್ಲಿ 2 ಥರನೂ ಮಾತಾಡ್ತಾರೆ. ನನ್ನ ಹತ್ರ ಹೇಳ್ತಾರೆ ನೀನು ಯಾಕೆ ಬಿಡ್ತೀಯ ಅಂತ, ಅವ್ರ ಹತ್ರ ಹೇಳ್ತಾರೆ ಅವ್ರ ಅಪ್ಪಂದ ಜಾಗ ಬಿಡು ಅಂತಾರೆ. ಹಂಗೆ ಡಬಲ್ ಟಾಕು. ನಾನು ಯಾವುದಕ್ಕೂ ಹೋಗಲ್ಲ, ಹಿಂಗೆ ಮೇಂಟೈನ್ ಮಾಡ್ಕೊಂಡು ಎಷ್ಟು ಜನ ಜಗಳಕ್ಕೆ ಬಂದವ್ರೆ ಗೊತ್ತಾ. ಈಗ ಅಕಸ್ಮಾತ್ ಪ್ಯಾಲೇಸ್ ಅವ್ರು ಏನಾದ್ರು ಬಂದು ನಾವು ಇದನ್ನ ಮೇಂಟೈನ್ ಮಾಡ್ತೀವಿ ಅಂದರೆ ಮಾಡಲಿ, ನನಗೇನೂ ಇಲ್ಲ. ನನ್ನ ಏನು ಆರಂಭ ಮಾಡಬೇಡಿ, ನಂದು ಅಲ್ಲಿದೆ. ನಾನು ಇಷ್ಟು ವರ್ಷ ನೋಡಿ, ನನಗೊಂದು, ನಾನು ದೊಡ್ಡ ಸೇಂಟ್ ಏನೂ ಅಲ್ಲ, ನನಗೊಂದು ನೆರಳು ಬೇಡವಾ? ನಾನು ಇಷ್ಟು ದಿನ ನೋಡಿದ್ದಕ್ಕೆ ನನಗೊಂದು ಕೂಲಿ ಬೇಕಲ್ವಾ? ನಾನೇನು ದೊಡ್ಡ ಇವನು ಅಂತ ಹಿಂಗೆ ಶ್ರೀರಾಮ ಹೋಗ್ದಂಗೆ ಕಾಡಲ್ಲಿ ನಾನು ಮಾಡೋಕ್ಕಾಗಲ್ಲ. ಅದು ನನ್ನ ಅಹಂಕಾರಕ್ಕೆ ಹೇಳ್ತಾ ಇಲ್ಲ, ನಾನು ಇದ್ದಿದ್ದಕ್ಕೆ ಅದು ನಾನು ಸ್ವಲ್ಪ ನೋಡಿಕೊಂಡೆ. ಸರ್, ನೀವು ಚಿಕ್ಕವರಿದ್ದಾಗ ಈ ರೋಡೆಲ್ಲ ಹೆಂಗಿತ್ತು ಅವಾಗ? ಅಯ್ಯೋ, ತುಂಬ ಒಳ್ಳೆ ಒಳ್ಳೆ ವಿಶಾಲವಾಗಿ ಅಗಲವಾಗಿತ್ತು. ಆವಾಗ ಈ ಕಾಂಪ್ಲೆಕ್ಸ್ ಇರೋದು ಶೇಷಮ್ಮನ ಮನೆ, ಇವ್ರ ಪ್ಯಾಲೇಸಲ್ಲಿ ಕೆಲಸ. ಅದು ರುದ್ರಪ್ಪನ ಮನೆ, ಅದು ಬಾಲಮ್ಮನ ಮನೆ. ಆ ವಾಸು ಉರ್ಬತಿಲಿ ಇರೋದು ಶ್ರೀಕಂಠ ಶಾಸ್ತ್ರಿಗಳ್ದು. ಸರ್, ಅವರೆಲ್ಲ ಆಮೇಲೆ ಅದನ್ನ ಬೇರೆ ಬೇರೆ ಅವರು ಶೃಂಗೇರಿ ಮಠ ಸ್ವಾಮಿ ಇದಕ್ಕೆ ಏಜೆಂಟ್ ಆಗಿದ್ರು. ಅಲ್ಲಿ ಪಕ್ಕದ ಮನೆ ಒಂದು ಲಿಂಗಾಯಿಟ್ಸ್ ಇದ್ರು, ಒಂದು ಮನೋರಮ ಅಂತ. ಅದು ಇವಾಗ ಸೇಟುಗಳು ತಗೊಂಡ್ರು. ಪಕ್ಕದ ಸೀನಿಯರ್ ಸೂಪರ್ಡೆಂಟ್ ಆಫ್ ಪೋಸ್ಟ್ ಆಫೀಸಸ್ ಅಂತ ಇತ್ತು. ಅದು ಪಕ್ಕದ ರೋಡು, ಅಲ್ಲೊಂದು ಸಣ್ಣ ಬೀಡಿ ಅಂಗಡಿ ಇತ್ತು. ಅದು ಒಂದು ಇನ್ನೊಬ್ಬರು ಮ್ಯಾಂಗ್ಳೂರಿಯನ್ಸ್ ಡಾಕ್ಟ್ರ್ ಇದ್ದರು, ಅವ್ರ ಪಕ್ಕದಲ್ಲಿ ಸಿದ್ದಪ್ಪ. ಅವ್ರು ಇದ್ರಲ್ಲಿ ಅಷ್ಟೇ ಇದ್ದಿದ್ದು. ಈಗ ನೋಡಿ, ಈಗ ಒರಿಜಿನಲ್ ನೀವು ಇಷ್ಟು ಜನ ಹೇಳಿದ್ರಲ್ಲ, ಇವ್ರು ಯಾರು ಈಗಿಲ್ವ ಅಲ್ಲಿ? ಇಲ್ಲ, ಎಲ್ಲ ಇದರಲ್ಲಿ ನಾನೊಬ್ಬನೇ, ರುದ್ರಪ್ಪನ ಮನೆಯವರು ಒಬ್ರು ಇದ್ದಾರೆ ಅಷ್ಟೇ. ಯಾರು? ರುದ್ರಪ್ಪ. ಅವ್ರಿಗೆ ಇವಾಗ 97. ಅವರು ಬೆಡ್ ರೀಡನ್ ಆಗ್ಬಿಟ್ಟಾರೆ. ಬಟ್ ಮನೆ ಹಂಗೆ ಇದೆ ಅವ್ರದ್ದು, ಹಳೆ ಮನೆ ಇಲ್ಲ, ಸ್ಟೀಲ್ ಅಂಗಡಿಗೆ ಅದಕ್ಕೆಲ್ಲ ಬಾಡಿಗೆ ಕೊಟ್ಟವ್ರೆ. ಬಟ್ ಅವರು ರಿನೋವೇಟ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಮುಂಚೆ ಹೆಂಗಿತ್ತು ಹಂಗಿಲ್ಲ. ಬಟ್ ಅವರು ಸುಮಾರು ವರ್ಷದಿಂದ ಅವರೊಬ್ಬರೇ ಇರೋದು. ಸೊ ಅವಾಗ ಈ ಕಡೆ ಎಲ್ಲ ಏನಿತ್ತು ಸರ್, ಈ ಅಗ್ರಹಾರ ಸೈಡ್ ಎಲ್ಲ ಅಂಗಡಿಗಳೆಲ್ಲ, ಎಷ್ಟು ಅಂಗಡಿಗಳು ಇರಲಿಲ್ಲ, ಒಳ್ಳೆ ನೀಟಾಗಿತ್ತು, ಚಿಕ್ಕದಾಗಿತ್ತು. ಆವಾಗ ಸಣ್ಣದಾಗೋ ಅಲ್ಲೇ ಮಧ್ಯದಲ್ಲಿ ಒಂದು ಸಿಗ್ನಲ್ಲು, ಕೆಂಪುದೊಂದು ಲೈಟಲ್ಲಿ ಒಂದು ಸಿಗ್ನಲ್ಲು. ಸರ್ಕಲ್ಲು ಹಂಗೆ ಇರಲಿಲ್ಲ, ಸುಮ್ಮನೆ ಒಂದು ಸರ್ಕಲ್ ಇತ್ತು ಅಷ್ಟೇ. ಬಹುಶಃ ನೀವು ಹುಟ್ಟಿದಾಗ JSS ಹಾಸ್ಪಿಟಲ್ ಅದೆಲ್ಲ ಏನೂ ಇರಲಿಲ್ಲ ಅಲ್ವಾ? ಅವೆಲ್ಲ ಆಮೇಲೆ ಬಂದಿದ್ದು ಅಂತ. ಅಲ್ಲೆಲ್ಲ ಸುಮ್ಮನೆ ಎಂಟಿ ಲ್ಯಾಂಡ್ ಇತ್ತು. ನಾವು ಎಂಟಿ ಲ್ಯಾಂಡ್ ಇಲ್ಲ, ಬ್ಲೈಂಡ್ ಸ್ಕೂಲ್ ಇತ್ತು ಅಲ್ಲಿ. JSS ಅವರೇ ಮಹಾರಾಜರು ಅವರಿಗೆ ಕೊಟ್ಬಿಟ್ರು. JSS ಅವರೇ ನೋಡ್ಕೊಳ್ತಾ ಇದ್ರು. ಎಲ್ಲ ಬ್ಲೈಂಡು ಇವರೆಲ್ಲ ಅಲ್ಲಿ ಊಟ ಮಾಡ್ತಿದ್ರು. ಅವಾಗ ಆನೆಕ ರೊಟ್ಟಿ ಅಂತ ಅಲ್ಲ ಇದೆಲ್ಲ. ಅಲ್ಲ, ದೊಡ್ಡದೊಂದು ಬಿಲ್ಡಿಂಗ್ ಇತ್ತು, ಒಂದು ಸ್ಕೂಲ್ ಎಲ್ಲ ಇತ್ತು. ಶ್ರೀಕಾಂತ ಸ್ಕೂಲ್ ಅಲ್ಲಿತ್ತು ಫಸ್ಟ್. ಅವಾಗ ಈ ಬಿಲ್ಡಿಂಗ್ಸ್ ಏನು ಇಲ್ಲ, ಇದೆಲ್ಲ ಅರಸುಗಳ್ದೆ. ಆ ಕಡೆ ಎಲ್ಲ ಪ್ರಾಪರ್ಟೀಸ್ ಎಲ್ಲ ಅರಸುಗಳ್ದೆ ಇದ್ದಿದ್ದು. ಇಲ್ಲೊಂದು ಇದೇ ರೋಡ್ ಎಂಡಲ್ಲಿ ಒಂದು ಹಳೆ ಕಾಲದ ಮನೆ ಇದೆ, ಹೋಟ್ಲ್ ಏನೋ ಆಗಿದೆ ನೋಡಿ ಈಗ. ಅದೇ ಸಿದ್ದಪ್ಪನವ್ರ ಮನೆ. ಅವರೇ ಫಸ್ಟ್ ಇವ್ರ ಜೊತೆ ಇಂಗ್ಲೆಂಡ್ಗೆ ಹೋಗಿದ್ದು, ಡಾಕ್ಟರ್ ಸಿದ್ದಪ್ಪ. ಅವ್ರ ಹೆಸರಿನಲ್ಲೇ ಸಿದ್ದಪ್ಪ ಸ್ಕ್ವೇರ್. ಅವರು ಪ್ಯಾಲೇಸ್ಗೆ ಡಾಕ್ಟರ್ ಆಗಿದ್ರ.
ಡಾಕ್ಟರ್ ಸಿದ್ದಪ್ಪ. ಅದು ಅವ್ರದ್ದು ಮನೆ ಅದು. ಆಗಿನ ಕಾಲದಲ್ಲಿ. ಇವಾಗ ಅವ್ರು ಎಲ್ಲಿದ್ದಾರೋ ಅಂತಲೂ ಗೊತ್ತಿಲ್ಲ. ಆ ಕಡೆನೂ ಒಂದು ಹೋಟ್ಲು ಬಂದ್ಬಿಟ್ಟಿದೆ ಹೊಸದಾಗಿ. ಹ್ಮ್ ಬಟ್ ಅದು ಪಕ್ಕದ ಮನೆ ಹಳೇದು ಹಂಗೆ ಇಟ್ಕೊಂಡಿದ್ದಾರೆ. ಅದು ಬ್ರಾಹ್ಮಿನ್ಸ್ ಆಗಿತ್ತು. ರಾಮ್ ಪ್ರಸಾದ್ ಅಂತ ಒಬ್ರು ನಮ್ಮ ಅಣ್ಣನ ಫ್ರೆಂಡ್ ಇದ್ದ. ಅವರೆಲ್ಲ ಎಲ್ಲಿದ್ದಾರೋ ಗೊತ್ತಿಲ್ಲ. ಬಟ್ ಅದ್ ಮನೆ ಹಂಗೆ ಇದೆ ಒಂದು. ಇವಾಗ ಹಳೆ ಮನೆ ಆಗಿದೆ, ಪಕ್ಕದಲ್ಲಿ ಒಂದು ಹೋಟ್ಲು ಬಂದ್ಬಿಟ್ಟಿದೆ. ಅದು ಈ ಕಡೆಗಳೆಲ್ಲ CSI ಇದು ಪ್ರಾಪರ್ಟಿಗಳು. ಒಳ್ಳೆ ಅಗಲವಾಗಿತ್ತು ರೋಡು. ಡಿವೈಡರ್ ಏನೂ ಇಲ್ಲ. ಡಿವೈಡರ್ ರಂಗರಾವ್ ಸನ್ಸ್ ಬರೋಕ್ಕಿಂತ ಮುಂಚೆ ಇಲ್ಲೇನಿತ್ತು ಬಿಲ್ಡಿಂಗ್? ಮನೆ ಶ್ರೀಕಂಠ ಶಾಸ್ತ್ರಿಗಳದ್ದು. ಅವರು ಶ್ರೀಕಂಠ ಅಂತ, ಅವನು SP ಆಗಿ ಬ್ಯಾಂಗ್ಳೂರಲ್ಲೋ ಇಲ್ಲ ರಿಟೈರ್ಡ್ ಆಗಿ ಬ್ಯಾಂಗ್ಳೂರಲ್ಲಿ. ಅವ್ರ ಮನೆ ಹೆರಿಗೆ ಎಲ್ಲ ನಮ್ಮ ದೊಡ್ಡ ಮನೆ ಮಾಡಿದ್ದು. ಲಲಿತಮ್ಮ, ರುಕ್ಮಿಣಿ ಅವರು ಎಲ್ಲ. ನಿಮ್ಮ ತಾಯಿಯವರು ಹೆಂಗ್ ತೀರೋದು ಸರ್? ಯಾಕಂದ್ರೆ 1980 ಅದೇ ಹಿಂಗೆ ಅದು ಇದು ಎಲ್ಲ ಮಾಡಿಬಿಟ್ಟು ನಮ್ಮ 3 ಜನನೂ ಹಂಗೆ ತಲೆಗೆ ಇದು BP ಇದು ಮಾಡಿಬಿಟ್ಟೆ ತೀರೋದು. ಅಂದ್ರೆ ನಿಮ್ಮ ತಾಯಿ, ದೊಡ್ಡಮ್ಮ, ನಿಮ್ಮ ತಂದೆ? ನಮ್ಗೆ ಇವೆಲ್ಲ ಗೊತ್ತೇ ಇಲ್ಲ. ಅವಾಗ ನಾವು ಕ್ರಿಶ್ಚಿಯನ್ಸ್ ಯಾವಾಗ ನೋಡಿದ್ರು ಹಿಂಗೆ ಅನ್ಕೊಂಡಿದ್ದು. ನಮ್ಗೆ ಗೊತ್ತೇ ಇಲ್ಲ ಇದು. ಅವಾಗ ಮನೆ ಮುಂದೆ ಅದು ಇದು ಎಲ್ಲ ಬಿದ್ದಿರೋದು ನಾವು ಕೇರೆ ಮಾಡ್ತಿರ್ಲಿಲ್ಲ. ಅದಕ್ಕೆ ನೋಟಿಸು ಹಾಕಿದ್ರು, ಗುಣಂಬ ಮೆಟರ್ನಿಟಿ ನಮ್ಮದೇ, ನಿಮ್ಗೆ ಏನಾದರೂ ಇದು ಬೇಕಾದ್ರೆ ಬಂದು ಪ್ಯಾಲೇಸಲ್ಲಿ ಕೇಳ್ಕೊಳ್ಳಿ ಅಂತೆಲ್ಲ. ಆವಾಗ ಜನ ಸ್ವಲ್ಪ ತಣ್ಣಗಾಗ್ಬಿಟ್ರು. ಇಲ್ಲೇ ನಾನು ಒಬ್ಬನೇ ಗುಣಂಬ ಟ್ರಸ್ಟು ಗುಣಂಬ ಯಾರು ಹೋಗಲ್ಲ ಹುಚ್ಚ ಅಂತಾರೆ. ನಮ್ಮ ಅಣ್ಣನೇ ರೇಗಿಸ್ತಾನೆ, ಓ ಬಂದಪ್ಪ ಗುಣಂಬ ಟ್ರಸ್ಟ್ ಅವರು ಅಂತ. ಅವ್ರು ಯಾವಾಗ ಹೋದ್ರು ಸರ್ ಚೆನ್ನೈಗೆ? ಅವ್ನು ಚಿಕ್ಕದ್ರೆ ಹೊಂಟೋಗ್ಬಿಟ್ಟ. 40 years ಆಯಿತು. MRF ಅಲ್ಲಿ 45 years ಮಾಡ್ದ. ರೆಪ್ರೆಸೆಂಟೇಟಿವ್ ಆಗಿದ್ದ. ಅಲ್ಲಿಂದ ಟಾಪ್ ಮೋಸ್ಟ್ ಪೋಸ್ಟ್ಗೂ ಹೋದ. ಅವ್ರ ಹೆಸರೇನು ಸರ್? ಸೋಮನ್ ಜೋಸಫ್. ಸೋಮನ್ K. ಜೋಸಫ್. ನಿಮ್ದು ವಿಜಯನ್ ಥಾಮಸ್ ಅಲ್ವಾ? ವಿಜಯನ್ K. ಜೋಸಫ್. ವಿಜಯನ್ ಜೋಸಫ್. ಥಾಮಸ್, ಮೇರಿ ಥಾಮಸ್ ನಿಮ್ಮ ತಾಯಿ. ನಿಮ್ಮ ತಂದೆಯವರ ಹೆಸರು? KT ಜೋಸಫ್. ಎಲ್ಲ ಕೇರಳದವರಾದ್ರೆ? ಎಲ್ಲ. ಬಟ್ ನೀವು ಕೇರಳಕ್ಕೆ ಹೋಗೇ ಇಲ್ಲ? ಹೋಗೇ ಇಲ್ಲ. ಸೊ 2 ಫಸ್ಟ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಇತ್ತು ಅಷ್ಟೇ ಅಲ್ವಾ? ಇದು ಫಸ್ಟ್ ಎಂಟ್ರೆನ್ಸ್ನಲ್ಲಿ ಕಾಂತರಾಜರ್ಸ್ ಫೌಂಡರ್ದು ಇಷ್ಟೇ ಚಿಕ್ಕ ಫೋಟೋ. ಆಮೇಲೆ ನೋಡೋದು ದೊಡ್ಡದು ಡ್ಯೂಕ್ ಆಫ್ ಇಂಗ್ಲೆಂಡ್ ಅವ್ರದ್ದು. ಕಿಂಗ್ ಅಲ್ಫೋನ್ಸ್ ಆಫ್ ಸ್ಪೇನ್ ಅವ್ರು ಬಂದಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ಮಹಾತ್ಮ ಗಾಂಧಿ, ಸರೋಜಿನಿ ನಾಯ್ಡು ಅವರೆಲ್ಲ ಬಂದಿದ್ದಾರೆ. ಆ ಸಿಲ್ವರ್ ಜೂಬ್ಲಿ ಬುಕ್ಕಲ್ಲೆಲ್ಲ ಬರೆದಿಟ್ಟಿದ್ದಾರೆ. ಇಲ್ಲ, ಅದೇ ಅಲ್ವಾ ಫೋಟೋ ಕೊಟ್ಟಿದ್ದು. ದೊಡ್ಡ ದೊಡ್ಡ ಇವರೆಲ್ಲ ಬಂದ್ಬಿಟ್ಟು ವೆಲ್ ಡನ್ ಹಂಗೆ ಹಿಂಗೆ ಅಂತೆಲ್ಲ ಬರ್ಸೋ. ಇಂಥ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈಗಲೂ ಯಾಕೆ ಇದ್ರ ಬಗ್ಗೆ ಅಷ್ಟೊಂದು ಜನಕ್ಕೆ ಗೊತ್ತಿಲ್ವಲ್ಲ? ಯಾರು ತಲೆ ಕೆಡಿಸ್ಕೊಳ್ಳೋ ಹೋಯ್ತಾರೆ? ಯಾಕಂದ್ರೆ ಅಂಥವರೆಲ್ಲ ಬಂದು ಇಲ್ಲಿ ಹೋಗಿದ್ದಾರೆ. ಗುಣಾಂಬ ಹಾಸ್ಪಿಟಲ್ ಹೆಡ್ ಆಫೀಸು 12 ಹಾಸ್ಪಿಟಲ್ ಇತ್ತು ಅಂತ ಹೇಳ್ತಿದ್ದೀರಾ. ಆ ತಾಯಿ ಒಬ್ಳು ಇದ್ದಿದ್ದಕ್ಕೆ ಬದುಕ್ತು. ಪ್ರಮೋದಾದೇವಿ ಒಬ್ರು ಇದೆ. ನನ್ನ ಮಾತು ಯಾರು ಕೇಳೇ ಒಬ್ಬಡಪ್ಪಲ್ಲೋ ನಮ್ಮ ತಲೆ. ಇದೆಲ್ಲ ಅದು ಪೇಪರ್ನಲ್ಲಿ ನೋಟಿಸ್ ಬಂತು, ನನಗೆ ಗೊತ್ತಿಲ್ಲ. ಇದು ಮೈಸೂರು ಮಿತ್ರದಲ್ಲಿ, ಕನ್ನಡದಲ್ಲಿ. ನಾನು ಕನ್ನಡ ಓದೋಕ್ಕೆ ಬರಲ್ಲ, ಇಷ್ಟೇ ಬಂದೈತೆ. ಇಂಥ ಜಾಗ ಮೈಸೂರಿನಲ್ಲಿ 12 ಕಡೆ ಇದೆ, ಇಷ್ಟಿಷ್ಟು ಮೆಷರ್ಮೆಂಟ್ ಇದೆ. ವಿತ್ 1 ತಿಂಗಳೊಳಗೆ ಬಂದು ಯಾರು ಇದಕ್ಕೆ ತಿಳಿಸಿಲ್ಲ ಅಂದರೆ ನಾವು ಕಾರ್ಪೊರೇಷನ್ ತೊಗೊಂಡ್ಬಿಡ್ತೀವಿ ಅಂತ. ನನಗೆ ಗೊತ್ತೇ ಇಲ್ಲ. ನನ್ನ ಫ್ರೆಂಡ್ ಒಬ್ಬ, ಜೋಸಫ್ ಅವರೇ ಬನ್ನಿ ಇಲ್ಲಿ. ನಾನು ಏನಮ್ಮ ನೋಡಿ, ನೀವಿರೋ ಜಾಗನೇ 1 ತಿಂಗಳಲ್ಲಿರೋ ನಿಮ್ಮನ್ನ ಅಪೀಸ್ ಮಾಡಿಬಿಡ್ತಾರೆ ಅಂತಂದು. ನನಗೇನು ಮಾಡಬೇಕು ಅಂತ ನಾನು ಹೋಗಿ ಕೇಳಿದೆ. ನೀವು ಅಲ್ಲಿ ಇದ್ದೀರಿ ಅಂತ ಒಂದು ದಾಖಲೆ ಕೊಡ್ರಿ ನಮಗೆ ಅಂತ. ನಾನು ಅದು ಕೊಟ್ಟೆ. ಇಲ್ಲೊಬ್ಳು ಇದ್ಲು ಅಂತ ಹೇಳಿಲ್ವ, ನಾನು ಇವಳು ಹೋಗ್ಬಿಟ್ಟು ಕೊಟ್ವಿ. ನಾವೇ ಇಲ್ಲೇ ಇರೋದು, ಇದು ಗುಣಾಂಬ ಟ್ರಸ್ಟಿಗೆ ಸೇರಿರೋದು, ನಾವೆಲ್ಲಿ ಕೆಲಸದಲ್ಲಿರೋದು ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಇಲ್ಲಿ ಕೆಲಸಕ್ಕಿರೋದು ಅಂತೆಲ್ಲ ಬರೆದು ಕೊಟ್ಟಿದ ತಕ್ಷಣ ಒಂದು ಸೀಲ್ ಹೊಡೆದು ಕೊಟ್ಟ. ಆ ಸೀಲ್ ಎಲ್ಲ ಒಂದಿನ ತೋರಿಸ್ತೀನಿ ನಿಮಗೆ. ಆವತ್ತು ಎಲ್ಲ ಯಾರ್ದ್ರಿ ಜಾಗ ಇದು? ಇವರು ಕಮಿಷನರು ಅವಾಗ ಮಾಡಿ ಎಲ್ಲ ಇತ್ತು. ಮಾಡಿನಲ್ಲಿ ಎಲ್ಲರೂ ಕಮಿಷನರು, ಭೈರಪ್ಪ, ಮೇಯರು ಎಲ್ಲ ಎಸ್ಟೇಟ್ ಆಫೀಸರು ಎಲ್ಲ ನೋಡ್ರಿ ಜೀವಕ್ಕೆ ಎಷ್ಟು ಹೆದರ್ತಾವನೆ ಇವನು, ಬಾಪ ಮೇಲೆ ಅಂತ. ಅವ್ರೇನು ಬೇಡಪ್ಪ ನಾನು ಬರೋಕ್ಕಿಲ್ಲ ಅಂತ ಅವರು. ಎಲ್ಲಿ ಬಿದ್ದು ಹೋಗ್ಬಿಡ್ತಾರೆ. ಯಾರು ಮಾವನ ಮರ ಐತೆ ಕಣ್ರಿ, ಯಾರ್ರಿ ಈ ಜಾಗ ಇದು? ನೋಟಿಸ್ ಕೊಡ್ರಿ ಅವ್ರಿಗೆ. ಯಾರ್ರಿ ಅದು? ಹಂಗೆ ಯಾರು? ಯಾಕೆ ಕರ್ಕೊಂಬರ್ತಾನೆ ಅಂತ ಕರ್ಕೊಂಬರ್ಲೇ ಬಿಡು ಅಂತೆಲ್ಲ. ನಾನು ಮೆತ್ತಗೆ ಬಂದ ತಕ್ಷಣ ಕಿವಿಲೇನೋ ಹೇಳಿದ ತಕ್ಷಣ, ಆಯ್ತು ಸಾ ಮೈಸೂರೇ ನಿಮ್ಮದು, ನಾವು ನಮ್ಮದು ಅಂತ ಹೇಳಿಲ್ಲ, ಬಿಲ್ಡಿಂಗ್ ತುಂಬ ಡೇಂಜರ್ ಆಗೈತೆ ಅದಕ್ಕೆ ನಾವು ಹೇಳಿದ್ವಿ. ಹಿಂಗೆ ತಿರುಗ್ಬಿಟ್ರು. ನಾನು ಹೇಳಿದ್ದೆಲ್ಲ ಸುಳ್ಳು ಅಂದ್ಬಿಟ್ಟು ತಿರುಗಿಸ್ಬಿಟ್ರು. ಅವ್ರ ಮುಂದೆನೇ ಗೇಟ್ಗೆ ಬೀಗ ಹಾಕಿದ್ರು. ಹನುಮಂತಂದು ಒಂದು ಸೀಲೋ ಏನೋ ಇದು ಮಾಡಿಬಿಟ್ಟು
ಜೋಸಫ್ ಏನಾದರೂ ಇದ್ರೆ ಬಂದು ಹೇಳ್ಬಿಡಿ ಅಪ್ಪ ಅಂದರು. ಅವತ್ತಿಂದ ಒಂದು ತಿಂಗಳು ಒಬ್ಬನ ವಾಚ್ಮೆನ್ ಆಗಿ ಕಳಿಸಿದ್ರು, ಇದು ಮಾಡಿದ್ರು. ಆಮೇಲೆ ಅವ್ನಿಗೆ ಯಾರೋ ಬೈದರು ಅಂತ ಅವ್ನು ಬರಲೇ ಇಲ್ಲ, ಅದು ಹಂಗೆ ಹೊಟ್ಟು. ಸೊ ಈ ಮನೆನೂ ಎಷ್ಟು ವರ್ಷದಿಂದ ಕಾಲ ಈಗ ಒಂದು 4 years ಆಯಿತು. ಅವಳು ಇದ್ದಾಳೆ, ಯಾವಾಗಾದ್ರೂ ಒಂದ್ಸಲಿ ಬರ್ತಾಳೆ, ಗೂಡಿಸ್ತಾಳೆ, ಹೊಂಟೋಯ್ತಾಳೆ. ಹೌದಾ? ಅದರಲ್ಲೆಲ್ಲದಕ್ಕಿಂತ ಕಂಡಮ್ಮ ಆಗಿರೋದು ನಾನು ಒಬ್ಬನೇ. ಕಂಡಮ್ ಹೆಂಗೆ ಸರ್ ಇದು ನೋಡ್ಕೊಂಡಿದ್ದೀರಲ್ಲ ಸರ್? ಅಯ್ಯೋ, ಈಗ ನೀವಿಲ್ಲದೆ ಇರ್ತದ ಈ ಹಿಸ್ಟ್ರಿಯಲ್ಲಿ ಸರ್? ಇವಾಗ ನೀವಾದ್ರೂ ಒಂಥರ ಪೇಷನ್ಸಲ್ಲಿ ಕೇಳಿದ್ರಿ. ನಮ್ಮ ಅಣ್ಣ ಮಾಡಿದ್ರೆ ನಮ್ಮ ಅಣ್ಣನೂ ನಮ್ಮ ಅಣ್ಣನ ಮಗ ಇಬ್ಬರೂ ನೆಕ್ತಾರೆ, ಹಿಂಗಂತಾರೆ. ಏನೇನೋ ಮಾತಾಡ್ತಾವನೇ ಕಣೋ, ಸುಮ್ಮನಿರಲ್ಲ. ಏನು ಮಾಡ್ತೀರಾ? ಸರಿ ಸರ್, ಬರ್ಲಾಗ ನಾನು. ಥ್ಯಾಂಕ್ ಯು ಸರ್. ನಿಮ್ಗೆ ತೊಂದರೆ ಕೊಟ್ಟೆ? ಅಯ್ಯೋ, ನಾನು ನಿಮಗೆ ತೊಂದರೆ ಕೊಟ್ಟೆ. ನೀವು ಬರೋಕ್ಕೆ ನನಗೆ ಒಂಥರ ನಾಚಿಕೆ ಇಲ್ಲೆಲ್ಲ ಹೆಂಗೆ? ಅಯ್ಯೋ ಏನು ಸರ್, ಈಗ ಇದು ಹೋಲ್ ಬಿಲ್ಡಿಂಗ್ನ ನೀವು ನೋಡ್ಕೋತಿರೋದೇ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ದೊಡ್ಡ ಕೆಲಸ. ಅದ್ರ ಮಧ್ಯದಲ್ಲಿ ನೀವು ತಿರ್ಗಾ ಇದೆಲ್ಲ ನೀವು ತಲೆ ಕೆಡಿಸ್ಕೋಬೇಕು ಅಂದ್ರೆ ಹೆಂಗೆ ಸರ್? ನನಗೆ ತುಂಬ ವ್ಯಸ್ತ, ಹೆಂಗಿದೆ ಜಾಗ, ಅಯ್ಯೋ